ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟವಾಪ್ತಿತಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಗಲಿತಂ ವಾङ्ಮಯಮೃತಂ ಜಗತ್ಪಿಬತಿ ಅಭ್ರಮಂ ಭಂಗರಹಿತಮಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್ ಅಂಜನಾಸೂನು ಸಾನ್ನಿಧ್ಯಾದ್ ದ್ವಿಜಯೇನ ವಿರಾಜಿತಂ ಅಜಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ಮಾಯಿ ಭವೈರಿಣೆ ಮಾಧ್ವರಾದ್ದಾಂತವನಚಾರಿಣೆ ವಚೋನಖರಿಣೆ ವಾದಿರಾಜಕೇಸರಿಣೆ ನಮಃ ಧ್ರುವಾದಿಧ್ವಾಂತರವಗೆ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ ಅನವದ್ಯಾತ್ಮಚಾರಿತ್ರ್ಯಂ ವಾದಿಖದ್ಯೋತ ಭಾಸ್ಕರಂ ವಿದ್ಯಾಮಾನ್ಯ ಗುರುನ್ ವಂದೇ ವಿದ್ಯಾ ವಿದ್ಯೋತ ಭಾಸ್ವರಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ ಶ್ರೀ ವಿಶ್ವೇಶತೀರ್ಥಗುರುಭ್ಯೋ ನಮಃ ವಂದೇ ವಂದ್ಯಂ ವಿಧಿ ಭವಮಹೇಂದ್ರಾದಿವೃಂದಾರಕೇಂದ್ರೈಃ ವ್ಯಕ್ತಂ ವ್ಯಾಪ್ತಂ ಸ್ವಗುಣಗಣತೋ ದೇಶತಃಕಾಲತಶ್ಚ ಧೂತಾವದ್ಯಂ ಸುಖಚಿತಿಮಯೈರ್ಮಂಗಲೈರ್ಯುಕ್ತಮಂಗೈಃ ಸಾನಾಥ್ಯನ್ನೋ ವಿದದದಧಿಕಂ ಬ್ರಹ್ಮನಾರಾಯಣಾಖ್ಯಂ. ನಾರಾಯಣ ಪಂಡಿತಾಚಾರ್ಯರು ಸಂಗ್ರಹ ರಾಮಾಯಣ ಅಂತ, ಇದು ರಾಮಾಯಣ ಸಂಗ್ರಹ ಆಗ್ತಲೇ ಬಂದಿದೆ. ಯಾಕೆಂದರೆ 100 ಕೋಟಿ ಶ್ಲೋಕಗಳು ಮೂಲ ರಾಮಾಯಣದಲ್ಲಿದೆ ಅಂತ. ಅದನ್ನು ಆಮೇಲೆ ಶತಕೋಟಿ ವಿಸ್ತೃತಂ ಮೂಲ ರಾಮಾಯಣಂ ಅಂದರೆ ಅದು ಹಯಗ್ರೀವ ದೇವರು ರಚನೆ ಮಾಡಿರುವಂತಹ ಮೂಲ ರಾಮಾಯಣ. ಅದಷ್ಟು ವಿಸ್ತಾರವಾದದ್ದು. ಅದು ದೇವತೆಗಳಿಗೆ ಆ ರಾಮಾಯಣ, ಅವರು ಅದನ್ನು ನೋಡ್ತಾರೆ. ಅಂದರೆ ಇನ್ನೆಷ್ಟು ಅಂಶಗಳು, ಎಷ್ಟೆಲ್ಲ ವಿಚಾರಗಳು ಅದರಲ್ಲಿ ಇರಬೇಕು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದರೆ ಶ್ರೀಮದ್ ಆಚಾರ್ಯರು ಹೇಳುವಾಗ ತಾತ್ಪರ್ಯ ನಿರ್ಣಯದಲ್ಲಿ ರಾಮಚಂದ್ರ ದೇವರು ಎಷ್ಟು ವರ್ಷ ರಾಜ್ಯಭಾರ ಮಾಡಿದ್ದು ಅಂತ ಹೇಳ್ತಾರೆ. ಅದನ್ನು ಹೇಳುವಾಗ ನಮಗದರಲ್ಲಿ ಸುಮಾರು 13,000 ವರ್ಷಗಳು, ಅಂದರೆ ಏನೇನು ನಡೆದಿದೆ ಅವಾಗ ಅದು ನಮಗೆ ಗೊತ್ತಿಲ್ಲ. ಅಥವಾ ರಾಮಚಂದ್ರ ದೇವರು ಅವತಾರ ಮಾಡಿದಾಗಿನಿಂದ ಪ್ರತಿಯೊಂದು ಘಟನೆಯನ್ನು ನಮಗೆ ಉಲ್ಲೇಖ ಮಾಡಿ ಕೊಟ್ಟಿದ್ದಲ್ಲ. ಹಾಗಾಗಿ ವಾಲ್ಮೀಕಿ ರಾಮಾಯಣದಲ್ಲಿ ನಾರದರು ವಾಲ್ಮೀಕಿಗಳಿಗೆ ಅವರೇನನ್ನು ಉಪದೇಶ ಮಾಡ್ತಾರೆ, ಅದು ಅವರೊಂದು 24,000 ಶ್ಲೋಕಗಳಲ್ಲಿ ನಮಗೆ ಕೊಟ್ಟಿರೋದು. ಹಾಗಾಗಿ ಮೊದಲನೇ ಸಂಗ್ರಹವೇ ಅದು. ವಾಲ್ಮೀಕಿ ರಾಮಾಯಣ ಅಂತ ನಾವೇನು ನೋಡ್ತೀವಿ ಅದೇ ಸಂಗ್ರಹ. ನಮಗೆ ಒಂದು ಪ್ರಮಾಣವನ್ನು ಹೇಳಬೇಕಾದ್ರೆ ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ ಅಂತ ಒಂದು ಪ್ರಮಾಣ ಇದೆ. ಅದರಲ್ಲಿ ಎಲ್ಲ ಮಹಾಭಾರತ ರಾಮಾಯಣ ಎಲ್ಲದರಲ್ಲೂ ಭಗವಂತ, ಅದು ಬೇರೆ ಯಾವುದನ್ನು ತಿಳಿಸ್ತಾ ಇಲ್ಲ. ಎಲ್ಲ ಗ್ರಂಥಗಳು, ಸಕಲ ವೇದಗಳು ಭಗವಂತನನ್ನೇ ಹೇಳ್ತಾ ಇದೆ ಅಂತ ಹೇಳುವಾಗ ರಾಮಾಯಣದ ಮೊದಲಿನಿಂದ ಕೊನೆಯ ತನಕವೂ ಪ್ರತಿಯೊಂದು ಶ್ಲೋಕವು ಅದು ಭಗವತ್ಪರವಾದದ್ದೇ. ಈ ರೀತಿಯಲ್ಲಿ ಒಂದು ಚಿಂತನೆ ಇದೆ. ಅಂದರೆ ನಾವಿವಾಗ ನೋಡುವಾಗ ದಶರಥ ಮಾತಾಡಿದ ಹಾಗೆ, ದಶರಥ ಕೆಲವು ವಿಚಾರಗಳನ್ನು ತಿಳಿಸಿದ ಹಾಗೆ ಅಂತ ನಮಗೆ ಅರ್ಥ ಆಗುತ್ತೆ. ಆದರೆ ಆ ಶ್ಲೋಕಗಳಿಂದಲೂ ಭಗವತ್ಪರವಾದ ಅರ್ಥಗಳೇ, ಭಗವಂತನೇ ಹೇಳಿದ ಹಾಗೆ, ಭಗವಂತನಿಗೆ ಸಂಬಂಧಪಟ್ಟ ಹಾಗೆ ಆ ಎಲ್ಲ ವಾಕ್ಯಗಳು ಇದೆ ಅನ್ನೋದು ಬಹಳ ಮುಖ್ಯ. ಯಾಕೆಂದರೆ ಎಲ್ಲದರಿಂದಲೂ ಸ್ತುತ್ಯನಾದವನು ಅವನೊಬ್ಬನೇ. ಇವತ್ತು ನಾವು ಏನೆಲ್ಲ ಪುರಾಣಗಳಿಂದಲೂ ಮುಖ್ಯವಾಗಿ ನೋಡಬೇಕಾದದ್ದು ದೇವರನ್ನು ಮಾತ್ರ ಅಂತ. ಹಾಗಾದರೆ ಅಷ್ಟು ಕೋಟಿ ವಿಸ್ತಾರವನ್ನು ಇವರು ಸಂಗ್ರಹ ಮಾಡಿಕೊಟ್ರೆ ಅದಾದಮೇಲೆ ಮತ್ತೆ ಇದೊಂದು ಸಂಗ್ರಹ ಅಂತ, ಇದಾದ ಮೇಲೆ ಇನ್ನೊಂದು ಸಂಗ್ರಹ ಅಂತ ಮತ್ತೆ ಶುರು ಆಗುತ್ತೆ. ಸಂಗ್ರಹ ರಾಮಾಯಣ ನಾರಾಯಣ ಪಂಡಿತಾಚಾರ್ಯ ಕೊಡ್ತಾರೆ. ಇದಾದ ಮೇಲೆ ರಾಯರು ಇನ್ನೊಂದು ಸಂಗ್ರಹ ಅಂತ ಮತ್ತೆ ಅದನ್ನೂ ಸಂಗ್ರಹ ಮಾಡ್ತಾರೆ. ಒಂದು 9 ಶ್ಲೋಕದಲ್ಲಿ ರಾಮಾಯಣವನ್ನು ಸಂಗ್ರಹ ಮಾಡಿ
ಅವರು ರಾಮಚಾರಿತ್ರ ಮಂಜರಿ ಅಂತ ಅದನ್ನು ಹೇಳ್ತಾರೆ. ಅಂದರೆ ನಾವು ಪರಿಪೂರ್ಣವಾಗಿ ರಾಮಾಯಣವನ್ನು ನೋಡ್ತೇವೆ ಅಂತ ಪ್ರಾರಂಭ ಮಾಡಿದರೆ ನಮ್ಮಿಂದಲ್ಲ, ಅದು ದೇವತೆಗಳಿಂದ ಅಧ್ಯಯನಕ್ಕೆ ಯೋಗ್ಯವಾದದ್ದು. ಅದು ನಾವು ನಮ್ಮ ಬುದ್ಧಿಮಟ್ಟಕ್ಕೆ ಎಷ್ಟು ನಮಗೆ ಅನುಕೂಲ ಆಗುತ್ತೆ ಅದಕ್ಕನುಗುಣವಾಗಿ ನಾವು ವಾಲ್ಮೀಕಿ ರಾಮಾಯಣ ಮತ್ತು ಸಂಗ್ರಹ ರಾಮಾಯಣ ಇದೆರಡನ್ನ ತಾತ್ಪರ್ಯ ನಿರ್ಣಯಕ್ಕೆ ಅನುಗುಣವಾಗಿ ನೋಡಬೇಕಾಗಿತ್ತು. ಯಾಕೆ ನಾವು ಈ ಸಂಗ್ರಹ ರಾಮಾಯಣ ವಾಲ್ಮೀಕಿ ರಾಮಾಯಣ ಇದೆ, ಮತ್ತು ಸಂಗ್ರಹ ರಾಮಾಯಣವನ್ನು ಯಾಕೆ ಮಾಡಿದ್ದು ಅಂತ. ಸಂಗ್ರಹ ರಾಮಾಯಣ ಮಾಡಿದ್ದರ ಉದ್ದೇಶ, ಇದರಲ್ಲಿ ನಾರಾಯಣ ಪಂಡಿತಾಚಾರ್ಯರು ಏನೇ ವಿಚಾರವನ್ನು ಹೇಳಬೇಕಾದರೂ ಅಲ್ಲಲ್ಲಿ ಆಚಾರ್ಯರ ಮಾತನ್ನು ಸೇರಿಸಿಯೇ ಹೇಳ್ತಾರೆ. ಅಂದರೆ ಏನೇನು ನಿರ್ಣಯ ಅವರೇನು ಕೊಟ್ಟಿದ್ದಾರೆ, ಪ್ರಧಾನವಾಗಿ ರಾಮಾಯಣದಲ್ಲಿ ಯಾರ್ಯಾರ ವರ ಇತ್ತು, ಯಾರ್ಯಾರ ವರವನ್ನು ಯಾರ್ಯಾರು ನಾಶ ಮಾಡಿದರು ಅನ್ನೋದು ಗೊತ್ತಾಗಬೇಕು ಅಂತ. ಅದರಲ್ಲಿ ಮುಖ್ಯವಾಗಿ ವಾಯು ಜೀವೋತ್ತಮತ್ವ, ಹರಿಸರ್ವೋತ್ತಮತ್ವ ಗೊತ್ತಾಗುತ್ತೆ. ಅಂದರೆ ಭಗವಂತ ಯಾರ್ಯಾರು ವರ ಕೊಟ್ಟಿದ್ದಂತಹ ದೈತ್ಯರನ್ನೆಲ್ಲ ಸಂಹಾರ ಮಾಡಿದ, ವಾಯುದೇವರು ಯಾರ್ಯಾರನ್ನೆಲ್ಲ ಸಂಹಾರ ಮಾಡಿದರು, ಅವರು ಅಷ್ಟು ಸಂಹಾರ ಮಾಡಿದರೂ ಅವರು ಯಾರಲ್ಲಿ ಭಕ್ತಿ ತೋರಿಸ್ತಾ ಇದ್ರು ಅನ್ನೋದನ್ನು ತಾತ್ಪರ್ಯ ನಿರ್ಣಯದಲ್ಲಿ ನಮಗೇನು ತೋರಿಸ್ಕೊಡ್ತಾರೆ ಅದನ್ನು ಸಂಗ್ರಹ ರಾಮಾಯಣದಲ್ಲೂ ಕೂಡ ವಿಶೇಷಣಗಳನ್ನು ಕೊಟ್ಟು ಬೇರೆ ಬೇರೆ ರೀತಿಯಲ್ಲಿ ನಾವು ಸುಮಧ್ವ ವಿಜಯವನ್ನು ನೋಡಿದ್ದೇವೆ. ಆದ್ದರಿಂದ ಅದರಲ್ಲಿ ಒಂದೊಂದು ಮಾತಾಡಬೇಕಾದ್ರೆ ಅದಕ್ಕೊಂದೊಂದು ಉದಾಹರಣೆಗಳನ್ನು ಕೊಡ್ತಾರೆ. ಒಂದು ಅದ್ಭುತವಾದ ಉಪಮೆಗಳನ್ನು ಕೊಟ್ಟು ಒಂದು ಸುಮ್ಮನೆ ಶ್ಲೋಕ ರಚನೆ ಮಾಡೋದಕ್ಕೂ ಅದಕ್ಕೆ ಸರಿಯಾದ ಉದಾಹರಣೆ ಕೊಟ್ಟು ಹೇಳೋದಕ್ಕೂ ವ್ಯತ್ಯಾಸ ಇದೆ. ಇವತ್ತು ಪ್ರಪಂಚದಲ್ಲೂ ಅದೇ ರೀತಿಯಲ್ಲೇ ನಾವು ಸುಮ್ಮನೆ ಪಾಠ ಕೇಳೋದಕ್ಕೂ ಅದಕ್ಕೊಂದು ಎಕ್ಸಾಂಪಲ್ ಇಟ್ಟು ಕೇಳೋದಕ್ಕೂ ವ್ಯತ್ಯಾಸ ಇದೆ. ಯಾರು ತುಂಬ ಬೇರೆ ಬೇರೆ ಉದಾಹರಣೆಗಳನ್ನು ಕೊಟ್ಟು ಹೇಳ್ತಾರೆ ಅದು ಚೆನ್ನಾಗಿದೆ ಅಂತ. ಉದಾಹರಣೆಗಳೇ ಇಲ್ಲ ಅಂತಾದರೆ ನೇರವಾಗಿ ನಮಗೆ ವಸ್ತು ಅನ್ನೋದು ಅಷ್ಟು ಸುಲಭಕ್ಕೆ ಅರ್ಥ ಆಗಲ್ಲ. ಇನ್ನಿದರ ಜೊತೆಗೆ ಕವಿತ್ವ, ಪಂಡಿತಾಚಾರ್ಯರಲ್ಲಂತೂ ಅವರ ತಂದೆಗೆ ಎಂಥ ಕವಿತ್ವ ಇತ್ತು, ಮಕ್ಕಳಾದಂಥ ಇವರಲ್ಲೂ ನಾವು ಅದ್ಭುತವಾದ ಕವಿತ್ವವನ್ನು ನೋಡ್ತೇವೆ. ಶ್ಲೋಕಗಳಲ್ಲಿ ಸ್ವಾರಸ್ಯ, ಆ ಛಂದಸ್ಸುಗಳಲ್ಲಿ ಸ್ವಾರಸ್ಯ. ಇವತ್ತಿಗೂ ಈ ಪ್ರಾರಂಭದ ಮಂಗಳಾಚರಣೆಯ ಶ್ಲೋಕ ನಾವು ಬಹಳ ಪ್ರಸಿದ್ಧ ಕೇಳಿದೆವು. ನಾವು ಪೂಜ್ಯರಾದಂತಹ ಸುವಿದ್ಯೇಂದ್ರರು ಈ ಶ್ಲೋಕವನ್ನೇ ಹೇಳೋದು. ಅದು ಸಂಗ್ರಹ ರಾಮಾಯಣದ ಈ 2 ಶ್ಲೋಕಗಳು. ಅಂದರೆ ಆ ಪ್ರಾಸಬದ್ಧವಾಗಿ ಆ ಕವಿತ್ವ, ಆ ಪ್ರೌಢಿಮೆ, ಆ ಛಂದಸ್ಸು ಇದನ್ನೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಮಾಡಿರೋದು ಒಂದು ವೈಶಿಷ್ಟ್ಯ. ಇದು ಯಾರು ಆ ಕವಿತೆಯನ್ನು ಆಸ್ವಾದಿಸ್ತಾರೆ ಅವರಿಗೆ. ಇನ್ನು ವಿಷಯನಿಷ್ಠವಾಗಿ ಆಸ್ವಾದಿಸೋರಿಗೆ ಅದಕ್ಕೆ ನಿರ್ಣಯಕ್ಕನುಗುಣವಾಗಿ ವಿಷಯಗಳನ್ನು ಹೇಳಿರೋದು. ಹೀಗೆ ಇದು 2 ದೃಷ್ಟಿಯಲ್ಲಿ ಸಂಗ್ರಹ ರಾಮಾಯಣ ಅಂತ ನಾರಾಯಣ ಪಂಡಿತಾಚಾರ್ಯರು ನಮಗೆ ಇದು ಅವಶ್ಯವಾಗಿ ರಾಮನ ಚರಿತ್ರೆಯನ್ನು ಕೇಳಬೇಕು ಅಂತ. ಬರೀ ರಾಮನ ಚರಿತ್ರೆ ಅಂತಲ್ಲ. ಮತ್ತು ರಾಮಾಯಣ, ಮಹಾಭಾರತ, ಭಾಗವತ ಇದು ನಮಗೆ ಗೊತ್ತೇ ಇದೆ ಅಂತ ಯಾವಾಗಲೂ ಅಂತ ಅನಿಸ್ತಾ ಇರುತ್ತೆ. ಈಗ ನಾವು ರಾಮಾಯಣ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಸಂಗ್ರಹ ರಾಮಾಯಣದಲ್ಲಿ ಏನು ಹೇಳಿದ್ದಾರೆ? ರಾಮಾಯಣದಲ್ಲಿ ಇಲ್ಲದೇ ಇರೋ ಅಂಶವನ್ನು ಏನೂ ಹೇಳಲಿಕ್ಕಾಗೋಲ್ಲ. ಏನೇ ಹೇಳಿದರೂ ರಾಮನ ಚರಿತ್ರೆಯನ್ನೇ ಹೇಳಬೇಕು. ರಾಮನಿಗೆ ಏನೇ ಆದರೂ ಪಟ್ಟಾಭಿಷೇಕ ತಪ್ಪಿತು ಅಂತ ಹೇಳಬೇಕು, ಆಮೇಲೆ ಪಟ್ಟಾಭಿಷಿಕ್ತನಾದ ಅಂತಲೇ ಹೇಳಬೇಕು. ಅದರಲ್ಲೇನು ವ್ಯತ್ಯಾಸ ಮಾಡಲಿಕ್ಕಾಗಲ್ಲ. ಭರತ ರಾಜ್ಯಭಾರ ಮಾಡಲಿಲ್ಲ ಅಂತಲೇ ಹೇಳಬೇಕು. ಇದು ಯಾವುದರಲ್ಲೂ ವ್ಯತ್ಯಾಸ ಇಲ್ಲ. ಇದು ನಮಗೆ ಗೊತ್ತಿದೆ, ವಾಲ್ಮೀಕಿ ರಾಮಾಯಣದಲ್ಲಿದೆ. ಇಲ್ಲಿ ಮತ್ತೆ ಸಂಗ್ರಹ ರಾಮಾಯಣದಲ್ಲಿ ಅದನ್ನೇ ನಿರೂಪಣೆ ಮಾಡ್ತಿದ್ದಾರೆ. ಏನು ಬಂತು ಹಾಗಾದರೆ? ಪ್ರಯೋಜನ ಏನು? ನಮಗೆ ಗೊತ್ತಿದೆಯಲ್ಲ. ನಾವು ಪ್ರಾರಂಭ ಮಾಡ್ತಾ ಹೋದರೆ ಇದು ನನಗೆ ಗೊತ್ತು, ಇದು ನನಗೆ ಗೊತ್ತು, ಇದು ನನಗೆ ಗೊತ್ತು ಅಂತ ಅನಿಸ್ತಾ ಇರುತ್ತೆ. ರಾಮಾಯಣ ಆಗಲಿ ಯಾವುದೇ ಆಗಲಿ, ನಾವು ಭಾಗವತ ಇರಬಹುದು, ಯಾವುದನ್ನೇ ಕೇಳುವಾಗಲೂ ನಮಗೆ ಅನಿಸೋದೇನು ಅಂದರೆ ಇದು ಗೊತ್ತಿದೆ, ಮತ್ತೆ ಇದನ್ನು ಕೇಳೋದು ಅಂತ. ಅದಕ್ಕೆ ಭಾಗವತದಲ್ಲಿ ಒಂದು ಉತ್ತರ ಹೇಳ್ತಾರೆ, ನೋತ್ಪಾದಯೇದ್ ಯತಿರತಿಂ ಶ್ರಮ ಏವ ಹಿ ಕೇವಲಂ ಅಂತ. ಒಂದು ವೇಳೆ ನಮಗದರಲ್ಲಿ ಆಸಕ್ತಿ ಹುಟ್ಟಲಿಲ್ಲ ಅಂತಾದರೆ ಅದು ಶ್ರಮ ಅಂತ ಹೇಳ್ತಾರೆ. ಸುಮ್ಮನೆ ಶ್ರಮ. ಆಸಕ್ತಿ ಇಲ್ಲದೆ ಮಾಡಿದ ಕೆಲಸ ಅದು ಶ್ರಮ ಅಂತ ಕರೆಸ್ಕೊಳ್ಳುತ್ತೆ. ಆಸಕ್ತಿ ಇದ್ದು ಮಾಡಿದರೆ ನಮಗದು ಶ್ರಮ ಆಗಲ್ಲ. ಯಾರೋ ಒಬ್ಬರು ಹೇಳಿದ್ದಾರೆ, ಅಯ್ಯೋ ಮಾಡಬೇಕು ಅಂತ ಒಂದು 5 ಇಟ್ಟಿಗೆ ಎತ್ಕೊಂಡು ಹೋದರೆ ನಮಗೆ ಆಯಾಸ ಆಗುತ್ತೆ. ಸುಮ್ಮನೆ 3 ಫ್ಲೋರು ಇಟ್ಟಿಗೆ ಎತ್ಕೊಂಡು ಹೋದೆ, ಸಾಕಾಗಿ ಹೋಯ್ತು. ನಮ್ಮ ಮನೆಯದೇ ಕಾರ್ಯಕ್ರಮ ಅಂತ ಆದಾಗ ಅಲ್ಲಿ 25 ಅಲ್ಲ 30 ಇಟ್ಟಿಗೆ ನಾವು 3 ಫ್ಲೋರ್ ಎತ್ಕೊಂಡು ಹೋದ್ರೆ ನಮ್ಗೆ ಆಯಾಸ ಆಗಲ್ಲ. ಕಾರ್ಯಕ್ರಮ ನಮ್ಮದೇ, ಇದು ಆಸಕ್ತಿ. ಈ ಆಸಕ್ತಿ ಹುಟ್ಟದೇ ಇದ್ದರೆ ಇದು ಶ್ರಮ ಆಗತ್ತೆ ಅಂತ ವೇದವ್ಯಾಸ ದೇವರ ಮಾತು. ಹಾಗಾಗಿ ಈ ರಾಮಾಯಣ, ಭಾರತ, ಭಾಗವತ ಹೇಳಿದ್ದೇ ಕಥೆಗಳನ್ನೇ ಕೇಳ್ತಾ ಇದ್ದೇವೆ ನಿಜ, ಆದರೆ ನಮಗೆ ಹಾಗೆ ಅನ್ನಿಸಬಾರ್ದು ಅಂತ ಅವ್ರು ಹೇಳ್ತಾರೆ. ಇದು ಒಳ್ಳೆ ಕಥೆ ಆಯ್ತಲ್ಲ, ಕೇಳಿದ್ದನ್ನೇ ಕೇಳ್ತೀವಿ,
ಕೇಳಿದ ತಕ್ಷಣ ನಮ್ಗೆ ಆಗ ಅನ್ಸುತ್ತೆ ಇದು ನನಗೆ ಗೊತ್ತಿದೆ, ಇದನ್ನೇ ಇವ್ರು ಹೇಳ್ತಿರೋದು ಅಂತ ಅನ್ನಿಸ್ಬಾರ್ದು ಅಂದ್ರೆ ಏನರ್ಥ? ಹೀಗೆ ಅನ್ನಿಸದೇ ಇರೋ ಒಂದು ಸ್ಥಳ ಇದೆ ಅಂತ ಹೇಳ್ತಾರೋ. ಹೀಗೆ ಅನ್ನಿಸಲ್ಲ ನಮಗೆ, ಅಂಥದ್ದೊಂದು ಸ್ಥಳ ಇದೆ. ಯಾವುದದು ಅಂದರೆ ಬಾಳೆ ಎಲೆ. ಅದ್ರ ಎದುರುಗಡೆ ಕೂತ್ಕೊಂಡಾಗ ನಮ್ಮ ಜೀವನದಲ್ಲಿ ಒಂದು 50 ವರ್ಷ ಆಗಿದೆ ಅಂದರೆ 50 ವರ್ಷದಲ್ಲಿ ಒಂದು 5,000 ಸತಿಗೂ ಜಾಸ್ತಿ ನಾವು ನಮಗೆ ಇಷ್ಟವಾದ ಸಿಹಿ ತಿಂಡಿ ತಿಂದಿರ್ತೀವಿ. ಆದರೆ ಇವತ್ತು ನನ್ನ ಎಲೆ ಮೇಲೆ ಆ ಸ್ವೀಟ್ ಬಿದ್ದಾಗಲೂ ನನಗೆ ಅದೇ ಆಸಕ್ತಿ ಇರುತ್ತೆ. ಮೊದಲನೇ ಆಸಕ್ತಿನೇ ಇರುತ್ತೆ. ಇದು ಭಾಳ ಚೆನ್ನಾಗಿದೆ, ನಾನು ತಿಂದಿದ್ದೀನಿ, ಇದ್ರ ರುಚಿ ಹೇಗಿದೆ ಅಂತ ಗೊತ್ತಿದೆ, ಇದರಲ್ಲಿ ಯಾರು ಅದ್ಭುತವಾಗಿ ಮಾಡ್ತಾರೋ ಅವ್ರ ಕೈ ರುಚಿಯನ್ನು ತಿಂದಿದ್ದೀನಿ, ಹಾಳು ಮಾಡಿದವ್ರದ್ದು ತಿಂದಿದ್ದೀನಿ, ನಿತ್ಯದಲ್ಲೂ ತಿಂದಿದ್ದೀನಿ. ಆದರೆ ಇವತ್ತು ಹಾಕಿದಾಗಲೂ ನಾನು ಮತ್ತದನ್ನು ತಿಂತೀನಿ, ಅದೇ ಆಸ್ವಾದನೆಯನ್ನು ತಿಂತೀನಿ. ಮತ್ತು ನಾನು ಬೇಸರ ಮಾಡ್ಕೊಂಡು ಯಾವತ್ತಾದರೂ ತಿಂದಿದ್ದು ಅಂತಿಲ್ವೇ ಇಲ್ಲ. ಇದನ್ನು ಅವರು ಈ ಕಥೆಯಲ್ಲಿ ಬರಬೇಕು ಅಂತ ಕೇಳ್ತಾರೆ. ಅಂದರೆ ಯಾವಾಗಲೇ ರಾಮನ ಕಥೆ ಕೇಳಿದಾಗಲೂ ಅಥವಾ ಕೃಷ್ಣನ ಕಥೆಯನ್ನು ಕೇಳಿದಾಗಲೂ ಇದು ನನಗೆ ಗೊತ್ತಿದೆ ಅಂತ ಕೇಳೋದಲ್ಲ, ಇದನ್ನು ನಾನು ಕೇಳಲೇಬೇಕು ಅಂತ ಕೇಳೋದು. ಇದನ್ನು ಕೇಳಿದಷ್ಟು ನನಗೆ ಆನಂದ ಆಗುತ್ತೆ ಅಂತ. ಅದನ್ನು ತಲುಪಿದರೆ ಮಾತ್ರ ಈ ಕಥೆಗಳನ್ನು, ಅಂದರೆ ದೇವರ ವಿಷಯವನ್ನು ಕೇಳೋದರಲ್ಲಿ ಅರ್ಥ ಇದೆ. ಇಲ್ಲ ಅಂತಾದರೆ ಇದು ಶ್ರಮ ಆಗುತ್ತೆ. ಅದನ್ನು ಬೇರೆ ಬೇರೆ ಕಡೆಯಲ್ಲಿ ರಾಯರು ಹೇಳ್ತಾರೆ. ನಾವು ದೇವರ ವಿಚಾರವನ್ನು ಮಾಡುವಾಗ ನಮಗೆ ಯಜ್ಞ ಯಾಗ ಎಲ್ಲ ಮಾಡ್ತೀವಿ, ಅದು ನಿಷ್ಕಾಮ ಕರ್ಮ ಅಲ್ಲ ಅಂತಾದರೆ ಸುಮ್ಮನೆ ಹೊಗೆ ಕುಡಿದಿದ್ದೇ ಬರುತ್ತಷ್ಟೆ. ಅಷ್ಟೊಂದು ಹೊಗೆ ಆಯಿತು, ಸಾಕಾಯ್ತು ನಮಗೆ ಅಂತಲೇ ಅನಿಸ್ತಾ ಇರುತ್ತೆ, ದೇಹಾಯಾಸ ಆಗುತ್ತೆ, ಖರ್ಚಾಗುತ್ತೆ ಅಂತ ಹೇಳ್ತಾರೆ ರಾಯರು. ಇದೇ ಮಾತು ಹೇಳ್ತಾರೆ, ಬೇಕಾದಷ್ಟು ಖರ್ಚಾಗುತ್ತೆ, ದುಡ್ಡು ಕಾಸು ಜನ ಆಯಾಸ ಎಲ್ಲ ಆಗುತ್ತೆ. ಯಾವಾಗ ಅಂದರೆ ನಮಗೆ ಮಾಡ್ತಾ ಇರುವ ಕರ್ಮ ಅದರಲ್ಲಿ ನಮಗೆ ಈ ಶ್ರದ್ಧೆ ಇಲ್ಲ ಅಂತಾದರೆ ಅವಾಗ ಅದಷ್ಟು ಶ್ರಮ ಅಂತಲೇ ಅರ್ಥ. ಅದರಿಂದ ಏನು ಮೈ ಮುರ್ಕೊಂಡಿದ್ದೆಷ್ಟೋ ಅಷ್ಟೇ, ಏನು ಉಪಯೋಗ ಆಗಲಿಲ್ಲ ಅಂತಾರಲ್ಲ ಹಾಗಾಗೋಗುತ್ತೆ. ಆದ್ದರಿಂದ ಈ ರಾಮಾಯಣ ಮಹಾಭಾರತ ಭಾಗವತ ಏನಿದೆ ಇದರ ಮುಖ್ಯ ಉದ್ದೇಶ, ಇದರ ಮುಖ್ಯ ಶ್ರವಣದ ಫಲ ಏನು ಅಂದರೆ ನಾವು ಎಷ್ಟೇ ಕೇಳಿದರೂ ಇದು ನಮಗೆ ಹೊಸದೇ ಅನ್ನುವ ಜ್ಞಾನ ಬಂದಾಗ ಮಾತ್ರ ಅದು ಪ್ರಯೋಜನ ಅಂತ ಅನಿಸ್ಕೊಳ್ಳುತ್ತೆ. ಅದಕ್ಕೆ ಜಗನ್ನಾಥದಾಸರು ಆ ಮಂಗಳಾಚರಣ ಸಂಧಿಯಲ್ಲಿ ಹೇಳಬೇಕಾದ್ರೇ ಬಗೆ ಬಗೆಯ ನೂತನವ ಕಾಣುತ್ತ ಮಿಗೆ ಹರುಷದಿನ್ ಪೊಗಳಿ ಹಿಗ್ಗುವ ಅಂತ. ಬಗೆ ಬಗೆಯ ನೂತನವ ಕಾಣುತ್ತ, ಸುಮ್ಮನೆ ಲಕ್ಷ್ಮೀದೇವಿಯು ಚಿಂತನೆ ಮಾಡ್ತೀವಿ, ಗೊತ್ತಿಲ್ಲ ಲಕ್ಷ್ಮೀದೇವಿ ಯಾವ ಸ್ಥಾನದಲ್ಲಿದ್ದಾಳೆ. ಎಲ್ಲ ದೇಶತಃ ಕಾಲತಃ ಎಲ್ಲದರಲ್ಲೂ ಭಗವಂತನನ್ನು ವ್ಯಾಪಿಸಿಕೊಂಡೇ ಇರ್ತಾಳವಳು. ಭಗವಂತ ಎಲ್ಲಿರ್ತಾನೆ ಲಕ್ಷ್ಮೀದೇವಿಯನ್ನು ಬಿಟ್ಟಿರೋದೇ ಇಲ್ಲ. ಎಷ್ಟು ಲಕ್ಷ್ಮೀದೇವಿಗೂ ಭಗವಂತನಿಗೆ ಒಡನಾಡ. ಆದರೆ ಲಕ್ಷ್ಮೀದೇವಿ ನಿತ್ಯವಾಗಿ ಭಗವಂತನ ಬೇರೆ 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 ರೀತಿಯಲ್ಲಿ ಗುಣಗಳನ್ನು ಚಿಂತನೆ ಮಾಡ್ತಾ ಪರಮಾನಂದ ಪಡ್ತಿರ್ತಾಳೆ. ಆ ಹಂತಕ್ಕೆ ಹೋಗದೆ ಇದ್ದರೂ ನಮಗದು ಸಾಧ್ಯವೇ ಇಲ್ಲದ ಹಂತ ಅದು. ಆದರೆ ಈ ಉಪನ್ಯಾಸ ಅಂತಲ್ಲ, ಎಲ್ಲೇ ಉಪನ್ಯಾಸ ನಡೆಯುವಾಗ ಆ ಉಪನ್ಯಾಸದಲ್ಲಿ ಏನು ವಿಚಾರ ಹೇಳ್ತಿದ್ದಾರೆ, ಯಾರು ಹೇಳ್ತಾ ಇದ್ದಾರೆ, ಇದು ನನಗೆ ಗೊತ್ತಿದೆ ಅನ್ನೋ ಅಂಶ ಬಿಟ್ಟೇ ನಾವು ಆ ಉಪನ್ಯಾಸವನ್ನು ಕೇಳಬೇಕಾಗುತ್ತೆ. ಯಾಕೆಂದರೆ ಅದು ನಮ್ಮ ಆಸಕ್ತಿಯನ್ನು ತೋರಿಸ್ಕೊಡುತ್ತೆ, ಅದು ಭಗವಂತನ ವಿಚಾರದಲ್ಲಿ. ಅದಕ್ಕೆ ಪ್ರಸಿದ್ಧವಾದ ಒಂದು ಶ್ಲೋಕ ಅದು ನಮಗೆ ಈ ಎಚ್ಚರಿಕೆಯನ್ನು ಕೊಡುತ್ತೆ. ಯಾವುದದು ಅಂದರೆ ಅದು ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತೀನ್ನಮತ ರಾಕ್ಷಸಾಂತಕಂ. ಈ ಶ್ಲೋಕ ಇದು ಎಚ್ಚರಿಕೆ. ಈ ಯತ್ರ ಯತ್ರ ರಘುನಾಥ ಕೀರ್ತನಂ, ಎಲ್ಲೆಲ್ಲಿ ರಾಮಾಯಣ ನಡೀತಾ ಇರುತ್ತೆ, ರಾಮಚಂದ್ರ ದೇವರ ವಿಷಯವಾಗಿ ಭಜನೆ ನಡೀತಾ ಇರುತ್ತೆ, ರಾಮನಾಮದ ಸಂಕೀರ್ತನ ನಡೀತಾ ಇರುತ್ತೆ, ತತ್ರ ತತ್ರ ಕೃತಮಸ್ತ ಕಾಂಜಲಿ, ಅಲ್ಲಲ್ಲಿ ಕೈ ಮುಕ್ಕೊಂಡು ನಿಂತಿರ್ತಾರಂತೆ. ಬರೀ ಕೈ ಮುಕ್ಕೊಂಡು ನಿಂತಿರ್ತಾರೆ, ಯಾರು ಬೇಕಾದರೂ ನಿಂತ್ಕೊಳ್ತಾರೆ, ಹಾಗಲ್ಲ. ಬಾಷ್ಪವಾರಿ ಪರಿಪೂರ್ಣ ಲೋಚನಂ, ಅವ್ರ ಕಣ್ಣಲ್ಲಿ ನೀರು ತುಂಬಿರುತ್ತಂತೆ. ಯಾಕೆ ಅಂದರೆ ಅಯ್ಯೋ ರಾಮಚಂದ್ರ ದೇವರ ಕಥೆ ನಡೀತಾ ಇದೆ ಅಂತ ಆ ಕಣ್ಣಲ್ಲಿ ಆ ಎಲ್ಲ ಪ್ರಸಂಗ ನೆನಪಾಗುತ್ತಂತೆ. ಅವ್ರು ಯಾರು ಅಂದರೆ ಹನುಮಂತ ದೇವರು ಅಂತ. ಬಾಷ್ಪವಾರಿ ಪರಿಪೂರ್ಣ ಲೋಚನಂ ಮಾರುತೀನ್ ನಮತ ರಾಕ್ಷಸಾಂತಕಂ ಅಂತ ಹನುಮಂತ ದೇವರು ಎಲ್ಲೆಲ್ಲಿ ರಾಮಾಯಣ ನಡೆದರೂ ಅಲ್ಲಿ ಬಂದು ಅವರು ಕೂತ್ಕೊಳ್ತಾರೆ. ಅಂದರೆ ರಾಮಾಯಣದಲ್ಲಿ ಮುಖ್ಯ ಪಾತ್ರ ಅವರದ್ದು. ನಮಗೆ ಗೊತ್ತಿದೆ ರಾಮಚಂದ್ರ ದೇವರಾದ ಮೇಲೆ ನಾವು ಯಾರು ಅಂದರೆ ಲಕ್ಷ್ಮಣ ಅಂತ ಬೇರೆಯವರು ಹೇಳ್ತಾರೆ, ನಾವೆಲ್ಲ ಯಾರನ್ನ ಹೇಳ್ತೀವಿ ಅಂದರೆ ಹನುಮಂತ ದೇವರನ್ನೇ ಹೇಳ್ತೀವಿ. ಅಷ್ಟು ದೊಡ್ಡ ಪಾತ್ರ, ಅಲ್ಲಿ ನಡೆದ ಪ್ರತಿಯೊಂದು ಘಟನೆ ಅವ್ರಿಗೆ ಗೊತ್ತಿದೆ, ಅವರೇ ಇದ್ದಾರೆ. ಮತ್ತೆ ರಾಮಾಯಣ ಹೇಳುವಾಗ ಅವ್ರದ್ದೇ ಹೇಳ್ತೀವಿ, ಆದರೆ ಅಲ್ಲಿ ಬಂದು ಕೂತ್ಕೊಳ್ತಾರೆ. ಅವರು ಯಾಕೆ ಕೂತ್ಕೊಳ್ತಾರೆ, ಮತ್ತೆ ಕೂತ್ಕೊಂಡ್ರು ಅಂದರೆ ಕೂತ್ಕೊಳ್ಬೇಕಾದ ಅನಿವಾರ್ಯತೆ ಅಂತ ಕೂತ್ಕೊಳ್ಳೋದಲ್ಲ. ಅವರು ಬಾಷ್ಪವಾರಿ ಪರಿಪೂರ್ಣ ಲೋಚನಂ, ಅಷ್ಟು ಭಾವುಕರಾಗಿ ರಘುನಾಥನ ಚರಿತ್ರೆ ಇದು ಅಂತ ಕೂತ್ಕೊಳ್ತಾರೆ, ಅದನ್ನು ಕೇಳ್ತಾರೆ. ಅಷ್ಟು ಶ್ರದ್ಧೆ
ಅವರಿಗೆ ಆ ರಾಮಕಥೆಯ ಮೇಲಿದೆ. ಹಾಗಾದರೆ ಈ ಎಲ್ಲ ಪ್ರಸಂಗಗಳು ಭಾಗವತ ಹೇಳುವಂತಹ ಆ ಶ್ರಮ ಹೇವಹಿ ಕೇವಲಂ ಅನ್ನುವ ಮಾತು, ಹನುಮಂತ ದೇವರ ಈ ನಡೆ, ಇದೆಲ್ಲ ನಮಗೆ ತೋರಿಸಿಕೊಟ್ಟಿದ್ದೇನನ್ನ ಅಂದರೆ ರಾಮಾಯಣ ಅಂತಲೇ ಅಲ್ಲ, ಯಾವುದೇ ಆದರೂ ಅದು ಭಗವಂತನ ಚರಿತ್ರೆ ಅಂತಾದರೆ ಅದು ನಮಗೆ ಮುಖ್ಯವಾಗಿ ಕೇಳಲೇಬೇಕಾದದ್ದು. ನಾನು ಕೇಳಿದರೆ ಮಾತ್ರ ಎತ್ತರಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಇದಕ್ಕೆ ಒಂದು ಉದಾಹರಣೆ ಕೊಟ್ಟಿದ್ದೇನು ಅಂದರೆ, ನಾವು ಕೇಳಿದ್ದೇ ಕೇಳೋದ್ರಿಂದ ಏನು ಪ್ರಯೋಜನ ಆಗುತ್ತೇನು? ಒಂದು ಬೆಲೂನ್ ಇದೆ, ಅದಕ್ಕೆ ನಾವು ಗಾಳಿ ಊದ್ತೀವಿ. ಇಷ್ಟು ಗಾಳಿ ಊದ್ತೀವಿ, ಸ್ವಲ್ಪ ಊದಿದರೆ ಇಷ್ಟು ದೊಡ್ಡದಾಗುತ್ತೆ. ನಮ್ಮ ಅಪೇಕ್ಷೆ ಅಷ್ಟಲ್ಲ, ಅದಕ್ಕೆ ಇನ್ನೂ ಗಾಳಿ ಹಿಡಿಸತ್ತೆ. ಅದು ಎಷ್ಟು ಗಾಳಿ ತುಂಬಿದರೆ ಎಷ್ಟು ದೊಡ್ಡದಾಗುತ್ತೆ ಬೆಲೂನು ಅನ್ನೋದು ನಮಗೆ ಗೊತ್ತಿದೆ. ಅಷ್ಟು ತುಂಬಬೇಕು ಅದಕ್ಕೆ ಪೂರ್ತಿ. ಅಷ್ಟು ತುಂಬಿದ ಮೇಲೆ ಅದು ಭಾರ ಆಯ್ತಾ? ಭಾರ ಆಗಲಿಲ್ಲ. ಬೆಲೂನ್ಗೆ ಎಷ್ಟು ಗಾಳಿ ತುಂಬಿದ್ವಿ? ಒಂದು 5 ನಿಮಿಷ ಅದಕ್ಕೆ ಗಾಳಿ ತುಂಬಿ ಅದಿಷ್ಟು ದೊಡ್ಡದಾಯಿತು, ಆದರೆ ಅದು ಭಾರ ಆಗಲಿಲ್ಲ. ಅದನ್ನು ಬಿಚ್ಚಿದರೆ ಮೇಲಕ್ಕೆ ಹೋಗುತ್ತೆ ಹೊರತು ಕೆಳಗಡೆ ಬಂದಿದ್ದು ಅಂತ ಇಲ್ಲವೇ ಇಲ್ಲ. ಬೆಲೂನಿನ ಹಗ್ಗ ಕಟ್ ಮಾಡಿದರೆ ಮೇಲಕ್ಕೆ ಹೋಗುತ್ತೆ, ಕೆಳಗಡೆ ಬಂತು ಬೆಲೂನು ಅಂತ ಯಾವತ್ತೂ ಆಗೇ ಇಲ್ಲ. ಆದರೆ ಕಲ್ಲು ಹಾಗಲ್ಲ. ಕಲ್ಲು ಸ್ವಾಭಾವಿಕವಾಗಿಯೇ ಭಾರ. ಅದರ ಮೇಲೆ ನಾವು ಇನ್ನೊಂದು ಯಾವುದಾದ್ರೂ ಪದಾರ್ಥ ಇಟ್ಟರೆ ಇನ್ನೂ ಭಾರ ಆಗುತ್ತೆ. ಕೈ ಬಿಟ್ಟರೆ ಮೇಲಕ್ಕೆ ಹೋಗೋದು ಅಂತ ಇಲ್ವೇ ಇಲ್ಲ. ಇದು ವ್ಯತ್ಯಾಸ. ಹಾಗಾಗಿ ನಾವು ಎಷ್ಟು ಕೇಳಬೇಕಾಗಿದೆ? ಹಾಗಾದರೆ ಭಾಗವತವೋ ಭಾರತವೋ ಯಾವುದೇ ಇರ್ಬೋದು, ರಾಮಾಯಣವೋ, ಎಷ್ಟು ಕೇಳಬೇಕು ಅಂದರೆ ಇಲ್ಲಿಂದ ಕೈ ಬಿಡ್ತಾರಲ್ಲ, ಅಂದರೆ ಈ ದೇಹ ಬಿಟ್ಟಾಗ ಮೇಲಕ್ಕೆ ಹೋಗಬೇಕೇ ಹೊರತು ಕಲ್ಲಿನ ರೀತಿಯಲ್ಲಿ ಕೆಳಗಡೆ ಹೋಗಬಾರ್ದು. ಅಷ್ಟು ಭಾರ ಆಗಬೇಕು ನಾವು. ಅಂದರೆ ಮೇಲಕ್ಕೆ ಬೆಲೂನ್ ರೀತಿಯಲ್ಲಿ ಮೇಲಕ್ಕೆ ಹೋಗಬೇಕು. ಯಾಕೆಂದರೆ ನರಕ ಇರೋದು ಕೆಳಗಡೆ. ನಾವು ಅಂದ್ಕೊಂಡಿರೋದಷ್ಟೇ, ಪ್ರಾಣ ಹೋಯ್ತ ಮೇಲೆ ಹೋದ್ರೆ ಅವರು ಮೇಲೆ ಹೋಗ್ಲಿಕ್ಕೆ ಆಗಲ್ಲ. ಎಲ್ರಿಗೂ ಹೋದರೆ ಕೆಳಗೆ ಹೋಗಬೇಕು. ಕೆಳಗೆ ಹೋಗಬಾರ್ದು ಅಂದರೆ ಇಷ್ಟು ತುಂಬಿಕೊಳ್ಬೇಕಾಗುತ್ತೆ. ಎಷ್ಟು ತುಂಬಬೇಕು ಅಂದರೆ ಬೆಲೂನ್ ತುಂಬಿದಷ್ಟು ತುಂಬಬೇಕು. ಕಲ್ಲಿಗೆ ತುಂಬಿದಷ್ಟು ತುಂಬಿದರೆ ಕೆಳಗಡೆನೇ ಹೋಗುತ್ತೆ. ಹಾಗಾಗಿ ಎಷ್ಟು ತುಂಬಿದರೂ ನಮ್ಮ ಕೆಪಾಸಿಟಿ ಏನಿದೆ ಅನ್ನೋದು ಅವನಿಗೆ ಗೊತ್ತಿರುತ್ತೆ. ಹಾಗಾಗಿ ಅವನು ನಮಗೆ ಪದೇ ಪದೇ ತುಂಬಿಸ್ತಾ ಇರ್ತಾನೆ, ಆ ಅವಕಾಶ ಕೊಡ್ತಾನೆ ಇರ್ತಾನೆ. ನಾವು ಅದನ್ನು ತಪ್ಪಿಸ್ಕೊಳ್ತಾ ಇದ್ದೀವಿ ಅಂದರೆ ನಮ್ಮ ಬೆಲೂನಲ್ಲಿ ಇನ್ನೂ ಖಾಲಿ ಇದೆ ಅಂತಲೇ ಅರ್ಥ. ಮತ್ತೆ ಖಾಲಿ ಆಗೋದು ಬೇರೆ ಇರುತ್ತೆ. ಬೆಲೂನಿಂದ ಸರಿಯಾಗಿ ಗಂಟೆ ಹಾಕಿಲ್ಲದೆ ಎಷ್ಟೋ ಸತಿ ತುಂಬಿಸ್ಕೊಂಡಿರ್ತೀವಿ, ಗಂಟೆ ಹಾಕಿಲ್ಲದೆ ಇದ್ರೆ ಅದು ಪ್ರಯೋಜನ ಇಲ್ಲ, ಮತ್ತದು ಖಾಲಿ ಬೆಲೂನ್ ಆಗುತ್ತೆ, ಮತ್ತೆ ಗಾಳಿ ತುಂಬಿಸಬೇಕಾಗುತ್ತೆ. ಹಾಗೆ ಇದೊಂದು ದೊಡ್ಡ ಪ್ರೋಸೆಸ್. ಹಾಗಾಗಿ ಎಷ್ಟೇ ಭಾರತ ಭಾಗವತ ರಾಮಾಯಣಗಳಾದಾಗಲೂ ಅದನ್ನು ನಾವು ಕೇಳಿ ಕೇಳಿ ಅದನ್ನು ತುಂಬಿಸ್ಕೊಳ್ತಾ ಇದ್ದೀವಿ ಅಂದರೆ ನಾವು ಹಗುರ ಆಗ್ತಾ ಇದ್ದೀವಿ ಅಂತ ಅರ್ಥ. ಪುಣ್ಯ ಯಾವತ್ತಿದ್ರೂ ಅದು ಹಗುರ, ಅದು ಪಾಪ ಅದು ಬಹಳ ಭಾರ. ಪಾಪ ಜೀವಿಗಳು ಅಂತ ಹೇಳಿದಾಗೆಲ್ಲ ಅವರನ್ನು ಭಾರ ಅಂತಲೇ ಹೇಳ್ತಾರೆ. ಭೂಮಿಗೆ ಭಾರ. ನೀವು ಎಲ್ಲ ಗ್ರಂಥಗಳನ್ನು ನೋಡಿದಾಗಲೂ ಅದರಲ್ಲಿ ಭಾರ ಅಂತಲೇ ಹೋಲಿಸ್ತಾರೆ. ಕಂಸ, ಭೂದೇವಿ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋದ್ಲು, ಕಂಸ, ಜರಾಸಂಧ, ಇವರೆಲ್ಲ ಯಾರು ಅಂದರೆ ಇವರು ಭಾರ ಅಂತ ಹೇಳ್ತಾರೆ. ಯಾಕೆಂದ್ರೆ ಅವರು ಪಾಪಿ ಜೀವಿಗಳು, ಅವರು ಭಾರಾನೇ. ಪುಣ್ಯ ಜೀವಿಗಳನ್ನ ಕಂಸ ಜರಾಸಂಧ ಮಾತ್ರ ಭೂಮಿಯಲ್ಲಿ ಇರಲಿಲ್ಲ, ಬೇರೆ ಎಲ್ಲರೂ ಇದ್ರು. ಆದರೆ ಭೂದೇವಿ ಪ್ರಾರ್ಥನೆ ಮಾಡ್ಬೇಕಾದ್ರೆ ಇವ್ರ ಹೆಸರನ್ನು ಮಾತ್ರ ಹೇಳಿದೆ. ಯಾಕೆ? ಇವರು ಭಾರ ಅಂತ ಕರೆಸ್ಕೊಳ್ತಾರೆ. ಅವರು ನಮ್ಮಂತೆ ಇದ್ರು ಅವರು ಭಾರ. ನಾವು ಭಾರ ಆಗಬಾರದು ಅಂದರೆ ನಾವು ತುಂಬಿಸಿಕೊಳ್ಬೇಕು. ಆದರೆ ಒಂದು ಬೆಲೂನಿನಲ್ಲಿ ಗಾಳಿ ತುಂಬಿದ ಹಾಗೆ ಅದನ್ನು ತುಂಬಿಸಿಕೊಳ್ಬೇಕು. ಹಗುರ ಆಗುವಷ್ಟು ತುಂಬಿಸಿಕೊಳ್ಬೇಕಾಗುತ್ತೆ. ಕೈ ಬಿಟ್ಟಾಗ ಮೇಲಕ್ಕೆ ಹೋಗ್ಲಿಕ್ಕೆ ಏನು ಬೇಕೋ ಅದನ್ನೇ ಮಾಡಬೇಕು ಅಂತ ಈ ಗ್ರಂಥಗಳು ಎಲ್ಲ ನಮಗೆ ತಿಳಿಸ್ಕೊಡತ್ತೆ ಅಂತ ಇದೊಂದು ಮುನ್ನೋಟ. ಅಂದರೆ ನಾವು ಯಾವುದೇ ಗ್ರಂಥ ಪ್ರವೇಶ ಮಾಡಬೇಕಾದ್ರೂ, ಏನೇ ಇದ್ದರೂ ದೇವರ ವಿಚಾರದಲ್ಲಿ ಪ್ರವೇಶ ಮಾಡುವಾಗ ನಮಗೆ ಇದಿಷ್ಟು ಮೊದಲು ತಲೆಯಲ್ಲಿ ಇತ್ತು ಅಂತ ಆದರೆ ಆವಾಗ ನಮ್ಮ ಪ್ರವೃತ್ತಿಯಲ್ಲಿ ಬದಲಾವಣೆ ಕಾಣುತ್ತೆ. ಯಾಕೆ ನಾನು ಇದರಲ್ಲಿ ಪ್ರವೃತ್ತಿ ಮಾಡ್ತಾ ಇದ್ದೀನಿ ಅನ್ನೋದಕ್ಕೆ ಇಷ್ಟು ಕಾರಣ ಇದೆ ನನ್ನ ಹತ್ರ. ಇದಕ್ಕೆ ದೊಡ್ಡ ದೊಡ್ಡವರು ಗೊತ್ತಿದ್ದವರು ಎಲ್ಲರೂ ಗೊತ್ತಿದ್ದರೂ ಪ್ರವೃತ್ತಿ ಮಾಡ್ತಾ ಇದ್ದಾರೆ. ಮತ್ತು ನಾನು ಇದನ್ನು ತಿಳಿದಷ್ಟು ನಾನು ಹಗುರ ಆಗ್ತೀನಿ ಅನ್ನುವ ಭಾವದಿಂದ ಪ್ರವೃತ್ತಿ ಮಾಡಿದರೆ ಆವಾಗ ಅದರಿಂದ ಸ್ವಲ್ಪ ಉಪಯೋಗ ಆಗುತ್ತೆ. ಇಲ್ಲ ಅಂತಾದರೆ ನಾವು ಆದಷ್ಟು ಭಾರ ಆಗ್ತಾ ಹೋಗ್ತೀವಿ ಅನ್ನೋ ಎಚ್ಚರಿಕೆಯನ್ನು ನಮ್ಮಲ್ಲಿರುತ್ತೆ. ಆ ದೃಷ್ಟಿಯಲ್ಲಿ ಸಂಗ್ರಹ ರಾಮಾಯಣವನ್ನು ಪ್ರಾರಂಭ ಮಾಡಿದಾಗ ಅವರು ಮೊದಲಿಗೆ ದೇವರನ್ನು ಪ್ರಾರ್ಥನೆ ಮಾಡ್ತಾರೆ. ವಂದೇ ವಂದ್ಯಂ ವಿಧಿಭವ ಮಹೇಂದ್ರಾದಿ ವೃಂದಾರ ಕೇಂದ್ರೈಹಿ ಅಂತ. ಸಾಮಾನ್ಯವಾಗಿ ಎಲ್ಲ ಜ್ಞಾನಿಗಳು ಸ್ತೋತ್ರ ಮಾಡಬೇಕಾದ್ರೆ ದೇವರದ್ದು 2 ರೀತಿಯಲ್ಲಿ ಅವರ ಕ್ರಮವನ್ನು ಇಟ್ಟುಕೊಂಡಿರ್ತಾರೆ. ಒಂದು, ತಾರತಮ್ಯವನ್ನು ತಿಳಿಸ್ಕೊಡ್ತಾರೆ, ಅದರ ಜೊತೆಗೆ ಭಗವಂತನ ಗುಣಗಳನ್ನು ತಿಳಿಸ್ಕೊಡ್ತಾರೆ. ಇದು ಬಹಳ ಪ್ರಧಾನವಾಗಿ ಇದನ್ನು ಇಟ್ಕೊಂಡಿರ್ತಾರೆ. ಇದು ಒಂದು ಮಂಗಳಾಚರಣೆ ಮಾಡುವುದರ ಉದ್ದೇಶ ಜ್ಞಾನಿಗಳಾದವರು. ಇನ್ನೊಂದು ಉದ್ದೇಶ ಮಂಗಳಾಚರಣೆ, ಅದು ಆ ಗ್ರಂಥದ ಆರಂಭದಲ್ಲಿ ಭಗವಂತನಿಗೆ ನಮಸ್ಕಾರ ಮಾಡುವುದರಿಂದ ಆ ಸಮಗ್ರವಾದ ಗ್ರಂಥ ಅದು ನಿರ್ವಿಘ್ನವಾಗಿ ಪರಿಸಮಾಪ್ತಿ ಆಗುತ್ತೆ.
ಅಂದರೆ ಇಡೀ ಗ್ರಂಥ ಎಲ್ಲೂ ವಿಘ್ನ ಇಲ್ಲದ ಹಾಗೆ ಮುಂದುವರಿಯುತ್ತೆ, ಏನು ಮಧ್ಯ ಮಧ್ಯದಲ್ಲಿ ವಿಘ್ನಗಳು ಬರದೇ ಇರೋ ಹಾಗೆ ಮುಂದುವರಿಯುತ್ತೆ. ಆ ದೃಷ್ಟಿಯಲ್ಲಿ ಇವರು ನಾರಾಯಣ ಪಂಡಿತಾಚಾರ್ಯರು ಪ್ರಾರಂಭ ಮಾಡುವಾಗ ಭಗವಂತನಿಗೆ ನಮಸ್ಕಾರ ಅಂತ ಹೇಳಿ ವಿಧಿಭವ ಮಹೇಂದ್ರಾದಿ ವೃಂದಾರ ಕೇಂದ್ರೈ, ಎರಡು ಪಾಠಾಂತರ ಇದೆ ಅಲ್ಲಿ. ಇಲ್ಲಿ ವಿಧಿ ಶಿವ ಅಂತ ಕೊಟ್ಟಿದ್ದಾರೆ, ವಿಧಿ ಭವ. ಭವ ಅಂದ್ರು ಶಿವ ಅಂದ್ರು ಒಬ್ಬನೇ, ರುದ್ರದೇವರೇ. ಆದ್ದರಿಂದ ಬ್ರಹ್ಮರುದ್ರಾದಿಗಳಿಂದ ಅಷ್ಟೇ ಅಲ್ಲ, ವೃಂದಾರ ಕೇಂದ್ರೈಹಿ, ಸಮಸ್ತ ದೇವತೆಗಳಿಂದ ಕೂಡಿಕೊಂಡು ಭಗವಂತ ವಂದ್ಯನಾಗಿದ್ದಾನೆ ಅಂತ ಎಲ್ಲರೂ ಆ ಭಗವಂತನನ್ನ ನಮಸ್ಕಾರ ಮಾಡ್ತಾರೆ. ಯಾರು ಇವತ್ತು ಬಹಳ ಎತ್ತರದ ಸ್ಥಾನದಲ್ಲಿದ್ದಾರೆ ಅಂತ ನಾವು ಯಾರನ್ನ ಅಂದ್ಕೊಂಡಿದ್ದೀವೋ ಅಂಥ ದೇವತೆಗಳು ಕೂಡ ಇವನನ್ನ ನಮಸ್ಕಾರ ಮಾಡ್ತಾರೆ. ಮತ್ತು ಅಷ್ಟೇ ಅಲ್ಲ, ಯಾಕೆ ನಮಸ್ಕಾರ ಮಾಡ್ತಾರೆ, ಎಲ್ಲಿ ನಮಸ್ಕಾರ ಮಾಡ್ತಾರೆ? ಎಲ್ಲರೂ ನಮಸ್ಕಾರ ಮಾಡಿದರು, ಅದನ್ನು ಹೇಳಿದರು ಅವರು. ವ್ಯಕ್ತಂ ವ್ಯಾಪ್ತಂ ಸ್ವಗುಣ ಗಣತೋ ದೇಶದ ಕಾಲತಶ್ಚ. ಎಲ್ಲೆಲ್ಲಿ ನಮಸ್ಕಾರ ಮಾಡಿದ್ದು ಅಂದರೆ, ವ್ಯಾಪ್ತೋಪಾಸಕರಾದಂತಹ ಬ್ರಹ್ಮದೇವರು ಎಲ್ಲ ಕಡೆ ಭಗವಂತ ಇದ್ದಾನೆ ಅಂತ ನಮಸ್ಕಾರ ಮಾಡ್ತಾರೆ. ವ್ಯಾಪ್ತೋಪಾಸನೆ ಅಂದರೆ ಎಲ್ಲ ಕಡೆಯಲ್ಲೂ ಅವರು ದೇವರನ್ನು ನೋಡ್ತಾರೆ. ನಮ್ಮ ಹಾಗೆ ಅವರು ಪದಾರ್ಥಗಳು ದೇವರು ಅಂತ ವಿಭಾಗ ಮಾಡಿ ನೋಡಲ್ಲ. ನಮಗೂ ಬ್ರಹ್ಮದೇವರಿಗೂ ಇರುವ ವ್ಯತ್ಯಾಸ ಏನು ಅಂದರೆ, ನಾವು ದೇವರ ಮನೆಯಲ್ಲಿ ಪ್ರತಿಮೆಗಳಲ್ಲಿ ಮಾತ್ರ ದೇವರನ್ನು ನೋಡ್ತೇವೆ, ಅವರು ನೋಡಿದ್ದೆಲ್ಲ ದೇವರು ಅಂತ ಹೇಳ್ತಾರೆ. ಇದಿಷ್ಟು ವ್ಯತ್ಯಾಸ. ಇದು ಬದಲಾವಣೆ ಅಂತ ಕರೆಸಿಕೊಳ್ಳುತ್ತೆ. ಯಾವಾಗ ನಮಗೆ ಈ ಬದಲಾವಣೆ ಆಗುತ್ತೋ ಆವಾಗ ನಾವು ಬೇರೆ ಹಂತದಲ್ಲಿ ನಮ್ಮ ಉಪಾಸನೆ ಇದೆ ಅಂತ ಅರ್ಥ ಆಗುತ್ತೆ. ಎಲ್ಲಿ ತನಕ ನಮಗೆ ದೇವರು ಪೆಟ್ಟಿಗೆಯಲ್ಲಿ ಕಾಣ್ತಾನೋ ಅಲ್ಲಿ ತನಕ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷನ್ ಅಪಾವೃಣು. ಅದು ತೆಗಿಬೇಕು. ಯಾವುದು? ಹಿರಣ್ಮಯೇನ ಪಾತ್ರೇಣ, ಬಂಗಾರದ ಪಾತ್ರೆಯ ಒಳಗಡೆ ಇರುವ ಭಗವಂತನನ್ನ ಹೊರಗಡೆ ತೆಗೆದರೆ ಭಗವಂತ ಕಾಣ್ತಾನೆ. ತೆಗಿಲಿಲ್ಲ ಅಂತಾದರೆ ಬಂಗಾರದ ಪಾತ್ರೆಯೇ ಚೆನ್ನಾಗಿ ಕಾಣ್ತಾ ಇರುತ್ತೆ. ಅದು ನಮಗಾಗಿರುವ ಸಮಸ್ಯೆಯನ್ನು ಇದೇನೆ. ಬ್ರಹ್ಮದೇವರು ಎಲ್ಲ ಕಡೆಯಲ್ಲೂ ದೇವರನ್ನು ಕಾಣ್ತಾರೆ. ನಾವು ನಮ್ಮ ಕಣ್ಣೆದುರುಗಡೆ ಇವತ್ತು ಪ್ರತಿಮೆಗಳೇ ಇಲ್ಲ ಅಂತಾಗಿದ್ದರೆ ನಮ್ಮದು ಉಪಾಸನೆ ಇಲ್ಲ ಅಂತ ಆಗ್ತಾ ಇತ್ತು. ಪ್ರತಿಮೆಗಳಲ್ಲೇ ನಾವು ಉಪಾಸನೆಯನ್ನು ಮಾಡೋದು, ಸಾಲಿಗ್ರಾಮದಲ್ಲಿ ದೇವರನ್ನು ಕಾಣ್ತೇವೆ. ಅಷ್ಟು ಸುಲಭವಾಗಿ ನಮ್ಮಿಂದ ಈ ಡೆಸ್ಕಲ್ಲೋ ಅಥವಾ ಜಗ್ಗಲ್ಲೋ ಇನ್ನೊಂದು ಕಡೆಯಲ್ಲಿ ದೇವರನ್ನು ಕಾಣಬೇಕು ಅಂದರೆ ನಮಗೆ ಆ ಥರ ಅನಿಸೋದೇ ಇಲ್ಲ. ಏನು ಮಾಡಿದರೂ ಬರಲ್ಲ. ಏನೋ ಹೇಳ್ಬೋದು, ಅದು ನಾವು ಕುಡಿಯೋ ಪದಾರ್ಥ, ತಿನ್ನೋ ಪದಾರ್ಥ ಒದಿಬಾರ್ದು ಅಂತ ಅಷ್ಟೇ ಹೇಳ್ತೇವೆ ಹೊರತು ಅದು ದೇವರು ಅನ್ನೋ ಜ್ಞಾನ ಅಷ್ಟು ಸುಲಭಕ್ಕೆ ಬರೋಲ್ಲ. ಅದಕ್ಕೆ ಇವರು ಹೇಳಿದ್ರು, ವ್ಯಕ್ತಂ ವ್ಯಾಪ್ತಂ ಸ್ವಗುಣ ಗಣತೋ ದೇಶದ ಕಾಲತಷ್ಟೆ. ಇಂಥ ಕಾಲದಲ್ಲಿ ಇಂಥ ಕಾಲದ ಮಿತಿ ಇಟ್ಟುಕೊಂಡು ದೇವರು, ದೇಶದ ಮಿತಿ ಇಟ್ಟುಕೊಂಡು ದೇವರಿದ್ದಾನೆ ಇಲ್ಲವೇ ಇಲ್ಲ. ಇಂಥ ಕಡೆಗಳಲ್ಲಿ ಇದ್ದಾನೆ, ಇಂಥ ಕಡೆಗಳಲ್ಲಿ ಇಲ್ಲ, ಆ ಥರ ಇಲ್ಲವೇ ಇಲ್ಲ. ಭಗವಂತ ಎಲ್ಲ ದೇಶದಲ್ಲೂ ಇದ್ದಾನೆ, ಎಲ್ಲ ಕಾಲದಲ್ಲೂ ಇದ್ದಾನೆ. ಇದೊಂದು 10 ನಿಮಿಷ ದೇವರಿರಲಿಲ್ಲ ಅಂತ ಯಾವ ಕಾಲದಲ್ಲೂ ನಾವು ಆ ಪ್ರಯೋಗವನ್ನೇ ಮಾಡಲಿಕ್ಕಾಗೋಲ್ಲ. ಎಲ್ಲ ಕಾಲದಲ್ಲೂ ಕೊನೆಗೇನು, ಪ್ರಳಯ ಕಾಲದಲ್ಲೂ ಭಗವಂತ ಒಬ್ಬನೇ ಇದ್ದಾನೆ, ಮತ್ತಾರೂ ಇಲ್ಲ. ಆದ್ದರಿಂದ ಮತ್ತೇನು, ಇನ್ನೂ ಭಗವಂತ ಧೂತಾವದ್ಯಂ ಸುಖಚಿತಿಮಯೈ ಮಂಗಲೈ ಯುಕ್ತ ಮಂಗೈ, ಎಲ್ಲ ಕಡೆ ಇದ್ದಾನೆ ಅಂತ ಎಲ್ಲರೂ ಹೇಳ್ತಾರೆ. ಆವಾಗ ನಮಗೆ ಅನ್ಸೋದೇನು, ದೇವರು ಎಲ್ಲ ಕಡೆ ಇದ್ದಾನೆ. ಕೆಟ್ಟ ಕೆಟ್ಟ ಸ್ಥಳಗಳಲ್ಲಿ ಅಲ್ಲೂ ಇದ್ದಾನೆ ದೇವರು, ಕೆಟ್ಟ ಪದಾರ್ಥಗಳಲ್ಲಿ ಅಲ್ಲೂ ಇದ್ದಾನೆ ದೇವರು. ಇದ್ದಾನೆ ಇದ್ರೆ ಏನಾಯ್ತು? ಅಲ್ಲ, ಅಲ್ಲಿ ನಾವೇ ಅದನ್ನು ಮುಟ್ಟಿಸ್ಕೊಳ್ಳೋದಿಲ್ಲ. ದೇವರು ಅಲ್ಲಿದ್ದಾನ. ಹಾಗಾದರೆ ಮಾಂಸ ಅಂತೀವಿ, ಮಲ ಅಂತೀವಿ, ಇನ್ನೊಂದು ಅಂತೀವಿ, ಅಲ್ಲೆಲ್ಲ ನಾವು ದೇವರು ಇದ್ದಾನೆ. ಹೀಗೆ ಗಾಳಿ ಇದೆ, ಗಾಳಿಯಲ್ಲಿಲ್ಲ, ಎಲ್ಲ ಕಡೆಯಲ್ಲಿದೆ. ಗಾಳಿ ಗಂಧದ ಮೇಲೆ ಬೀಸಿಕೊಂಡು ಬಂದರೆ ಘಮಘಮ ಅಂತ ಪರಿಮಳ ಬರುತ್ತೆ. ಕೆಟ್ಟದ್ರ ಮೇಲೆ ಬೀಸಿಕೊಂಡು ಬಂದರೆ ಕೆಟ್ಟದಾಗಿ ಆ ಗಾಳಿ ನಮಗನ್ಸುತ್ತೆ. ಆದರೆ ಗಾಳಿಗೆ ಅದು ಅಂಟಿದೆಯಾ? ಯಾವುದು ಗಾಳಿಗೆ ಅಂಟುಕೊಂಡಿಲ್ಲ. ಗಂಧವೂ ಅಂಟುಕೊಂಡಿಲ್ಲ, ಕೆಟ್ಟ ದುರ್ಗಂಧವೂ ಅಂಟುಕೊಂಡಿಲ್ಲ, ಯಾವುದೂ ಅಂಟುಕೊಂಡಿಲ್ಲ ಗಾಳಿಗೆ. ಯಾವ ಸಂಪರ್ಕದ ಮೇಲೆ ಬರುತ್ತೋ ಅದು ನಮಗೆ ಆ ವಾಸನೆ ಅವಾಗ ಕೆಟ್ಟದ್ದು ಅಂತ ಬರುತ್ತೆ. ಹಾಗೆ ದೇವರು ಎಲ್ಲ ಕಡೆಯಲ್ಲಿ ಇದ್ದಾನೆ. ಇದ್ದ ಮಾತ್ರಕ್ಕೆ ಅವನಿಗೆ ಅದರಿಂದಾಗಿ ಪರಿಣಾಮಗಳೇನು ಆಗೋದಿಲ್ಲ. ಅವನು ಕೆಟ್ಟ ಕೊಳತಾಗೆ ಅಥವಾ ಅವನು ಸುಗಂಧದ ಹಾಗೆ ಈ ಯಾವುದೇ ಆ ವಸ್ತುವಿನಿಂದ ಆಗುವ ಪರಿಣಾಮ ಯಾವುದು ಭಗವಂತನಿಗೆ ಆಗೋದಿಲ್ಲ. ಧೂತಾವದ್ಯಂ. ಅದರಿಂದ ಅವನನ್ನ ಪಾತ್ರೆ ಒಡೆದೋಯ್ತು. ನಾವು ಪಾತ್ರೆಯಲ್ಲಿ ನಾಳೆಯಿಂದ ಚಿಂತನೆ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಆ ಪಾತ್ರೆ ಒಡೆದೋಯ್ತು ಅಂದರೆ ದೇವರು ಒಡೆದೋದ್ನ? ಅದು ಎಷ್ಟು ಹೊಡಿತೋ ಎರಡಾಗಿ ದೇವರಿದ್ದಾನಷ್ಟೇ. ಪಾತ್ರೆ ಎರಡಾಯ್ತಾ, 2 ದೇವರಾದ. 5 ಆಯ್ತಾ, 5 ದೇವರಾದ ಅಷ್ಟೇ. ಹೀಗೆ
ಆ ಒಡೆದ ಮತ್ತೆ ಪದಾರ್ಥಗಳಲ್ಲೂ ದೇವರು ವ್ಯಾಪಿಸಿಕೊಂಡೇ ಇದ್ದಾನೆ, ಬಿಟ್ಟರೆ ಅವನು ಒಡೆದೋದ ಅಂತ ಯಾವತ್ತಿಗೂ ಆಗೋಲ್ಲ. ಅದು ದೂತಾವದ್ಯಂ ಸುಖಚಿತಿಮಯೈಹಿ ಮಂಗಲೈಹಿ ಯುಕ್ತ ಮಂಗೈಹಿ. ಮತ್ತು ಆ ದೇವರ ಅಂಗಾಂಗಗಳು ಮತ್ತು ಅವನಲ್ಲಿರುವಂತಹ ಸುಖ ಜ್ಞಾನ ಇದು ಪರಿಪೂರ್ಣ, ದುಃಖದ ಲವಲೇಶವು ಭಗವಂತನಿಗೆ ಇಲ್ಲವೇ ಇಲ್ಲ ಅನ್ನೋದನ್ನು ತಿಳ್ಕೊಳ್ಬೇಕು. ಆಮೇಲೆ ಸಾನಾಥ್ಯನ್ನೋ ವಿಧದ ಅಧಿಕಂ, ಎಂಥವನವನು ನಾಥ ಅಂದರೆ ಸ್ವಾಮಿ ಅಂತ ನಾವು ಚಿಂತನೆ ಮಾಡುವಾಗ ಅದು ಹೇಳ್ತಾರೆ, ಮಮ ಸ್ವಾಮಿ ಹರಿರ್ನಿತ್ಯಂ ಸರ್ವಸ್ಯ ಪತಿರೇವಚ. ಈ ಮಾತು ಇದು ಯಾರು ಎಲ್ಲಿ ಯಾವ ಪ್ರಸಂಗದಲ್ಲಿ ಹೇಳ್ತಾರೆ ಇದನ್ನು ಅಂದರೆ ಇದನ್ನು ನಿತ್ಯ ಉಪಾಸನೆ ಮಾಡಬೇಕು ಅಂತ ಹೇಳ್ತಾರೆ. ಮಮ ಸ್ವಾಮಿ ಹರಿರ್ನಿತ್ಯಂ ಸರ್ವಸ್ಯ ಪತಿರೇವಚ ಇದನ್ನು ಹೇಳಬೇಕಂತ. ಯಾಕೆ ಅಂದರೆ ಇದು ಮೋಕ್ಷಪ್ರದ ಮಂತ್ರ ಅಂತ. ಇದು ಟೀಕಾಕೃತ್ಪಾದರು ಹೇಳಿದ್ದಾರೆ ಇದನ್ನು ಅಂತ. ಯಾವಾಗಲೂ ಇದನ್ನು ಹೇಳ್ತಾ ಇರಬೇಕು. ಮಮ ಸ್ವಾಮಿ ಹರಿರ್ನಿತ್ಯಂ ಸರ್ವಸ್ಯ ಪತಿರೇವಚ. ನನಗೆ ಸ್ವಾಮಿ ದೇವರು, ನನಗೆ ಮಾತ್ರ ಅಲ್ಲ ಎಲ್ಲರಿಗೂ ಭಗವಂತನೇ ಸ್ವಾಮಿ ಅನ್ನೋದನ್ನು ನಿರಂತರದಲ್ಲಿ ಚಿಂತನೆ ಮಾಡೋದು ನಮ್ಮನ್ನು ಉತ್ತಮ ಸ್ಥಾನಕ್ಕೆ ಕರ್ಕೊಂಡು ಹೋಗುತ್ತೆ. ಹಾಗಾಗಿ ಇಲ್ಲಿ ಸಾನಾಥ್ಯನ್ನೋ ವಿಧದಧಿಕಂ, ಅವನು ನಮಗೆ ಸ್ವಾಮಿ, ಅವನಿಗಿಂತ ಅಧಿಕರಾದವರು ಅಂತ ಯಾರಿದ್ದಾರೆ? ಯಾರೂ ಇಲ್ಲ. ಹೇಗೆ ಬ್ರಹ್ಮ ನಾರಾಯಣಾಖ್ಯಂ, ನೀವು ಬ್ರಹ್ಮದೇವರು ಅಂತ ಏನು ಕರಿತೀರಾ, ಸೃಷ್ಟಿ ಮಾಡಿದ ಬ್ರಹ್ಮದೇವರು ಅಂತ ಏನು ಹೇಳ್ತೀರಾ, ಇಷ್ಟೆಲ್ಲ ಬ್ರಹ್ಮಾಂಡ ಸೃಷ್ಟಿ ಮಾಡಿದ್ದೇ ಬ್ರಹ್ಮದೇವರು ಅಂತ ಏನು ಹೇಳ್ತೀರಾ, ಆ ಬ್ರಹ್ಮ ಶಬ್ದದಿಂದಲೂ ಭಗವಂತನೇ ಕರೆಸಿಕೊಳ್ತಾನೆ, ಬೇರೆ ಅಲ್ಲ. ಹಾಗಾಗಿ ಎಲ್ಲ ಪದಗಳಿಂದ ನಾವು ಇದೊಂದು ಸೂಕ್ಷ್ಮವಾದ ತತ್ವ, ಇದು ಯಾವಾಗಲೂ ನಮ್ಮ ತಲೆಯಲ್ಲಿರಬೇಕು. ಏನು ಅಂದರೆ ಏನೆಲ್ಲ ದೇವತೆಗಳ ಹೆಸರು ಹೇಳ್ತೀವಿ, ಯಾವೆಲ್ಲ ದೇವರುಗಳ ಹೆಸರು ಏನೇನು ಹೇಳ್ತೀವಿ, ಅದೆಲ್ಲವೂ ಭಗವಂತನನ್ನೇ ಹೇಳ್ತಾ ಇದೆ ಅನ್ನುವ ಎಚ್ಚರಿಕೆ ಇರಬೇಕು. ಬೇರೆ ಯಾವ ದೇವತೆಗಳನ್ನು ಅದು ಮುಖ್ಯವಾಗಿ ಹೇಳ್ತಾ ಇಲ್ಲ. ಹೆಸರಿರ್ಬೋದು, ಇವತ್ತು ನಮಗೂ ಒಂದೇ ಹೆಸರಿಟ್ಟಿದ್ದಾರೆ, ಇವರಿಗೂ ಒಂದೇ ಹೆಸರಿಟ್ಟಿರ್ತಾರೆ. ಯಾರಿಗೋ ಒಬ್ಬರಿಗೆ ಈಗ ಜಯತೀರ್ಥ ಅಂತ ಹೆಸರಿಟ್ಟಿದ್ದಾರೆ. ಹೆಸರಿಟ್ಟರೆ ಏನಾಯ್ತು? ಜಯತೀರ್ಥ ಅಂದ್ರೆ ಅವರೆಲ್ಲ ನಮಗೆ ಗೊತ್ತಿದೆ. ಅವ್ರು ಜಯತೀರ್ಥ ಅಂತ ಆಗಿದ್ದಿದ್ರೆ ಮತ್ತೆ ಇನ್ನೊಂದು ಗಲಾಟೆ ಶುರು ಆಗುತ್ತಲ್ಲ, ಇವ್ರು ಇನ್ನೊಂದು ಜಯತೀರ್ಥ ಅಂತ. ಜಯತೀರ್ಥ ಅವರೆಲ್ಲ ಹೆಸರು ಮಾತ್ರ ಇರೋದು ಅಂತ ನಮಗೆ ಸ್ಪಷ್ಟ ಹೇಗೆ ಗೊತ್ತಿದೆಯೋ ಹಾಗೆ ಅದು ಎಲ್ಲಿ ತನಕ ಬೆಳ್ಕೊಂಡು ಹೋಗಬೇಕು ಅಂದರೆ ಬ್ರಹ್ಮ ಅಂದರೆ ಆ ಹೆಸರಷ್ಟೇ ಅವರಿಗೆ ಹೊರತು, ಬ್ರಹ್ಮ ಅಂದರೆ ಮುಖ್ಯವಾಗಿ ಬ್ರಹ್ಮ, ಆ ಬ್ರಹ್ಮ ಶಬ್ದದಿಂದ ವಾಚ್ಯನಾದವನು ಯಾರು ಅಂದರೆ ಅದು ದೇವರೇ ಹೊರತು ನಾವು ತಿಳ್ಕೊಂಡಂತೆ ಇವರಲ್ಲ ಅನ್ನೋ ಎಚ್ಚರಿಕೆ ಅದು ಯಾವಾಗಲೂ ಇರಬೇಕು. ಎಲ್ಲ ಶಬ್ದಗಳಿಂದಲೂ ಮುಖ್ಯವಾಗಿ ಹೇಳ್ತಾ ಇರೋದು ಅದು ಬ್ರಹ್ಮ ಅಂದರೆ ಬ್ರಹ್ಮನನ್ನೇ, ಶಿವ ಅಂದರೂ ಅದು ದೇವರನ್ನೇ. ಹಾಗಾಗಿ ಇಲ್ಲಿ ಬ್ರಹ್ಮನಾರಾಯಣಾಖ್ಯಂ ಅಂತ ಹೇಳಿ ಅವನಿಗೆ ಬ್ರಹ್ಮ ಅಂತಲೂ ಹೆಸರು, ನಾರಾಯಣ ಅಂತಲೂ ಅವನಿಗೆ ಹೆಸರು. ನಾರಾಯಣ ಬೇರೆ, ಬ್ರಹ್ಮ ಬೇರೆ, ರುದ್ರ ಬೇರೆ. ಹೆಸರುಗಳಲ್ಲಿ ವ್ಯತ್ಯಾಸ ಯಾವತ್ತೂ ಇಲ್ಲ. ಬೇರೆ ಬೇರೆ ವ್ಯಕ್ತಿಗಳಲ್ಲಿ ಬೇರೆ. ಬ್ರಹ್ಮ ವಿಷ್ಣು ಆಗ್ಲಿಕ್ಕೆ ಆಗೋದಿಲ್ಲ, ರುದ್ರದೇವರು ಭಗವಂತ ಆಗ್ಲಿಕ್ಕೆ ಆಗೋದಿಲ್ಲ. ಆದರೆ ರುದ್ರ ಅನ್ನೋ ಹೆಸರಿದೆಯಲ್ಲ, ಆ ಹೆಸರು ಅವರಿಗೆ ಪರ್ಮನೆಂಟ್ ಆದ ಹೆಸರಲ್ಲ. ಬ್ರಹ್ಮ ಅನ್ನೋ ಹೆಸರಿದೆಯಲ್ಲ, ಆ ಹೆಸರು ಅವರದಲ್ಲ, ಇನ್ನೊಬ್ಬರನ್ನು ತೆಗೆದೇ ಅವರಿಗೂ ನಾಮಕರಣವೇ ಮಾಡಿರೋದು. ಅವರಿಗೂ ಅವರದ್ದೇ ಆದ ಹೆಸರು ಅಲ್ಲವೇ ಅಲ್ಲ, ಮತ್ತದು ಪದವಿಯ ಹೆಸರು. ಇದು ಸ್ಪಷ್ಟವಾಗಿ ಗೊತ್ತಿರು. ರುದ್ರ, ಬ್ರಹ್ಮ, ಇಂದ್ರ ಎಲ್ಲ ಅದು ಫೈನಾನ್ಸ್ ಮಿನಿಸ್ಟ್ರು, ಚೀಫ್ ಮಿನಿಸ್ಟ್ರು ಇದ್ದ ಹಾಗೆ ಎಲ್ಲ ಪದವಿಯ ಹೆಸರೇ ಹೊರತು ಅದು ಯಾವತ್ತಿಗೂ ಅವರ ಹೆಸರು ಅಲ್ಲವೇ ಅಲ್ಲ. ಹಾಗಾದರೆ ರುದ್ರ ಪದವಿಗೆ ಬಂದವರೆಲ್ಲೂ ರುದ್ರದೇವರೇ, ಬ್ರಹ್ಮ ಪದವಿಗೆ ಬಂದವರೆಲ್ಲೂ ಬ್ರಹ್ಮದೇವರೇ. ಹಾಗಾದರೆ ಬ್ರಹ್ಮ ರುದ್ರ ಅನ್ನೋ ಹೆಸರೆಲ್ಲ ಯಾರ್ದು ಅಂದರೆ ಅದು ದೇವರದ್ದು ಅನ್ನೋದಕ್ಕೋಸ್ಕರ ಅದನ್ನು ನಾರಾಯಣ ಪಂಡಿತಾಚಾರ್ಯರು ಬ್ರಹ್ಮ ನಾರಾಯಣಾಖ್ಯಂ ಅಂತ ಅದನ್ನು ಹೇಳಿ, ಹೀಗೆ ಭಗವಂತನ ಉಪಾಸನೆಯನ್ನು ಈ ರೀತಿಯಲ್ಲಿ ಮಾಡಬೇಕು ಅಂತ ತಿಳಿಸಿಕೊಟ್ಟು ಆಮೇಲೆ ರಾಮಚಂದ್ರ ದೇವರಿಗೆ ನಮಸ್ಕಾರ ಮಾಡ್ತಾರೆ, ಹನುಮಂತ ದೇವರಿಗೆ ನಮಸ್ಕಾರ ಮಾಡ್ತಾರೆ. ಹನುಮಂತ ದೇವರಿಗೆ ನಮಸ್ಕಾರ ಮಾಡುವಾಗ ಮಹಾವ್ಯಾಕರಣಾಂಬೋಧಿ ಮಂಥಮಾನಸ ಮಂದರಂ ಕವಯಂತಂ ರಾಮಕೀರ್ತ್ಯ ಹನುಮಂತಂ ಉಪಾಸ್ಮಹೇ. ಇಲ್ಲಿ ಅದನ್ನೇ ಕವಯಂತಂ ರಾಮಕೀರ್ತ್ಯ, ರಾಮಚಂದ್ರ ದೇವರ ಕೀರ್ತನೆಯನ್ನು ನಿರಂತರದಲ್ಲಿ ಮಾಡ್ತಾ ಇರೋರು ಯಾರು ಅಂದರೆ ಹನುಮಂತ ದೇವರು ಅಂತ ಹೇಳ್ತಾರೆ. ಅದು ಮಧ್ವಾಚಾರ್ಯರು ಅದರ ಬಗ್ಗೆ ನಮಗೆ ತೋರಿಸಿಕೊಡ್ತಾರೆ. ಇವತ್ತಿಗೂ ಕಿಂಪುರುಷ ಕಾಂಡದಲ್ಲಿ ಇದ್ದುಕೊಂಡು ರಾಮನಾಮ ಸ್ಮರಣೆಯನ್ನೇ ಮಾಡ್ತಾ ಇದ್ದಾರೆ ಹನುಮಂತ ದೇವರು. ಅಂಥ ರಾಮಚಂದ್ರ ದೇವರ ಕೀರ್ತನೆಯನ್ನು ಮಾಡುವಂತಹ ಹನುಮಂತ ದೇವರಿಗೆ ನಮಸ್ಕಾರ ಮಾಡಿ, ಮೂರು ರೂಪಗಳಿಗೂ ಯಾಕೆ ಇಲ್ಲಿ ನಾರಾಯಣ ಪಂಡಿತಾಚಾರ್ಯರು ಇದನ್ನು ಮಧ್ವಾಚಾರ್ಯರು ನಮಗೆ ಅವರೇ ಹೇಳಿಬಿಟ್ರು, ನಾನೇ ಭೀಮಸೇನ ದೇವರು, ನಾನೇ ವಾಯುದೇವರು ಅಂತ ಅವರೇ ಸ್ಪಷ್ಟವಾಗಿ ಹೇಳಿದ್ರು. ಯಾಕೆ? ನಾವು ಆ ರೀತಿಯಲ್ಲೇ ಉಪಾಸನೆ ಮಾಡಬೇಕು ಅಂತ. ನಾವು ಹಾಗೆ ಉಪಾಸನೆ ಮಾಡಬೇಕು ಅನ್ನೋದಕ್ಕೋಸ್ಕರವೇ ಮಧ್ವಾಚಾರ್ಯರೇನೆ ಅದನ್ನು ಸ್ಪಷ್ಟವಾಗಿ ತಿಳಿಸಿಕೊಟ್ರು. ಭೀಮಸೇನ ಯಸ್ಯ ತ್ರೀಣ್ಯುದಿತ ನಿವೇದ ವಚನೆ
ರೂಪಾಣಿ ದಿವ್ಯಾನ್ಯಲಂ ಭಟ್ಟದರ್ಶನಂ ಅಂತ ಅವ್ರು ಏನು ಹೇಳಿದರು ಅಂದ್ರೆ ಆ ಏನು ಮಧ್ವರೂಪ ಭೀಮಸೇನ ದೇವರ ರೂಪ ಹನುಮಂತ ದೇವರ ರೂಪ ಇದೆ ಅದು ನಾನೇ, ವಾಯುದೇವರೇ 3 ರೂಪದಿಂದಲೂ ಬಂದಿದ್ದು ಅಂತ ಸ್ಪಷ್ಟವಾಗಿ ನಮಗದನ್ನು ತಿಳಿಸ್ಕೊಟ್ರು. ಅಂದರೆ ಈ ಉಪಾಸನೆಯನ್ನು ಮಾಡಬೇಕು ಅಂತ. ಆಗಿನ ಕಾಲದಲ್ಲಿ ಇದನ್ನು ಇವತ್ತು ಇಲ್ಲಿ ಮಾಡುವಾಗ ಸಾಮಾನ್ಯವಾಗಿ ಎಲ್ಲ ಗ್ರಂಥ ರಚನೆ ಮಾಡೋರು ನೋಡಿದ್ದೀವಿ. ಹೆಚ್ಚಂದರೆ ಮಧ್ವಾಚಾರ್ಯನ ಸ್ತೋತ್ರ ಮಾಡಿರ್ತಾರೆ ಅಷ್ಟೇ. ಇಲ್ಲಿ ನಾರಾಯಣ ಪಂಡಿತಾಚಾರ್ಯ ಹನುಮಂತರ ದೇವರ ಸ್ತೋತ್ರ ಮಾಡಲಿಕ್ಕೆ ಒಂದು ಪ್ರಸಂಗ ಇದೆ. ಇದು ರಾಮಾಯಣ ಆದ್ದರಿಂದ ಭೀಮಸೇನ ದೇವರದ್ದು ಯಾಕೆ ಸ್ತೋತ್ರ ಮಾಡಿದರು? ಭೀಮಸೇನ ದೇವರನ್ನ ಹೇಳುವಂಥ ಪ್ರಸಂಗ ಏನಿದೆ ರಾಮಾಯಣದಲ್ಲಿ? ಭೀಮಸೇನ ದೇವರನ್ನ ಯಾಕೆ ತರಬೇಕು ಅಂದರೆ ಅವರು ರಾಮಾಯಣ ಅನ್ನೋ ಉದ್ದೇಶದಿಂದ ಭೀಮಸೇನ ದೇವರನ್ನು ಸ್ತೋತ್ರ ಮಾಡ್ತಾ ಇರೋದಲ್ಲ. ಅವರು ನೇರವಾಗಿ ಶ್ರೀಮದಾಚಾರ್ಯರನ್ನು ಕಂಡವರಾದ್ದರಿಂದ ಅವರು ಹೇಳಿದ ತತ್ವಗಳ ಮೇಲೆ ಅವರಿಗೆ ಎಷ್ಟು ದೀಕ್ಷೆ ಇದೆ ಅಂದರೆ ಅವರೇ 3 ಜನ ಹನುಮಂತ ದೇವರು, ಭೀಮಸೇನ ದೇವರು, ಮಧ್ವಾಚಾರ್ಯ ಅಂದರೆ ಬೇರೆ ಅಲ್ಲವೇ ಅಲ್ಲ. ಅದಕ್ಕೆ ಅವರು ಈ 3 ಸ್ತೋತ್ರವನ್ನು ಒಟ್ಟಿಗೆ ಮಾಡ್ತಾರೆ. ಅದಕ್ಕೆ ಭೀಮಸೇನ ದೇವರ ಸ್ತೋತ್ರವನ್ನು ಇಲ್ಲಿ ವಿಶೇಷವಾಗಿ ಮಾಡ್ತಾರೆ. ಯಾಕೆ? ಇದು ಶ್ರೀಮದಾಚಾರ್ಯರ ಸಿದ್ಧಾಂತ ಅಂತ. ಆ ಸಿದ್ಧಾಂತ ಪ್ರತಿಪಾದನೆಯನ್ನು ಮಾಡಲಿಕ್ಕೋಸ್ಕರವಾಗಿ ಭೀಮಸೇನ ದೇವರ ಸ್ತೋತ್ರವನ್ನ ಇಲ್ಲಿ ಮಾಡ್ತಾರೆ ಅವರು. ಮುಖ್ಯ ಪ್ರಾಣಾಯ ಭೀಮಾಯ ನಮೋ ಯಸ್ಯ ಭುಜಾಂತರಂ ನಾನಾವೀರ ಸುವರ್ಣಾನಾಂ ನಿಕಷಾಶ್ಮಾಯಿತಂ ಬಭೌ. ಇದು ಬಹಳ ವಿಚಿತ್ರ. ಏನಂದ್ರೆ ಮುಖ್ಯ ಪ್ರಾಣಾಯ ಭೀಮಾಯ, ಅವರು ಇಲ್ಲಿ ಮತ್ತೆ ಅದನ್ನು ಹೇಳುವಾಗ ಮುಖ್ಯ ಪ್ರಾಣ ದೇವರೇನೇ ಭೀಮಸೇನ ದೇವರೇ ಹೊರತು ಬೇರೆ ಬೇರೆ ಅಲ್ಲ. ಅದಕ್ಕೆ ಇಲ್ಲಿ ಭೀಮಸೇನ ದೇವರು ಅಂತ ಬರೀ ಬೇರೆ ವಿಶೇಷಣೆ ಕೊಡಬಹುದಾಗಿತ್ತು, ಅದನ್ನು ಕೊಡಲಿಲ್ಲ ಅವರು. ಮುಖ್ಯ ಪ್ರಾಣಾಯ ಅಂತ ಮುಖ್ಯ ಪ್ರಾಣ ದೇವರನ್ನ ಅದನ್ನೇ ವಿಶೇಷಣೆಯನ್ನ ಕೊಟ್ಟು ಅದನ್ನು ಹೇಳ್ತಾರೆ. ಏನಾಯಿತು ಅವ್ರಿಗೆ ಅಂದರೆ ನಾನಾ ವೀರ ಸುವರ್ಣಾನಾಂ, ವೀರ ಸುವರ್ಣಾನಾಂ, ಸುವರ್ಣ ಅಂದರೆ ಬಂಗಾರ, ಬಂಗಾರವನ್ನು ಆ ಓರೆಗಲ್ಲಲ್ಲಿ ತಿಕ್ಕಿದಷ್ಟು ಅದನ್ನು ಪರೀಕ್ಷೆ ಮಾಡಲಿಕ್ಕೆ ಅಂತ ನೋಡ್ತಾರಲ್ಲ, ಹಾಗೆ ಭೀಮಸೇನ ದೇವರ ಭುಜಗಳ ಮಧ್ಯದಲ್ಲಿ ಅದು ಎಷ್ಟು ಜನ ವೀರರು ಅಂತ ಅನಿಸ್ಕೊಂಡವರೆಲ್ಲ ಬಂದು ಅವರೆಲ್ಲ ವೀರ ಸುವರ್ಣರು ಅಂತ ಅವ್ರಿಗವರು ಅಂದ್ಕೊಂಡಿದ್ರು. ಅವರಿಗೆಲ್ಲ ಭೀಮಸೇನ ದೇವರು ಓರೆಗಲ್ಲಿದ್ದಾಗಿ ಇಲ್ಲಿಗೆ ಬಂದು ಒಂದು ಸತಿ ಅವರ ಭುಜದ ಮಧ್ಯದಲ್ಲಿ ಸಿಕ್ಕಾಕೊಂಡು ಆಮೇಲೆ ತೀರ್ಮಾನ ಆಯಿತು, ಯಾರು ಸುವರ್ಣ ಯಾರು ಕಬ್ಬಣ ಏನು ಅನ್ನೋದು ತೀರ್ಮಾನ ಆಗಿದ್ದು ಅವ್ರ 2 ಭುಜಗಳ ಮಧ್ಯದಲ್ಲಿ ಅಂತ ಹೇಳ್ತಾರೆ. ಅಂತಹ ಭೀಮಸೇನ ದೇವರಿಗೆ ನಮಸ್ಕಾರ ಅಂತ ಅವರಿಗೆ ನಮಸ್ಕಾರ ಮಾಡಿ ಆಮೇಲೆ ಶ್ರೀಮದಾಚಾರ್ಯರಿಗೆ ನಮಸ್ಕಾರ ಮಾಡಿ ತಮ್ಮ ತಂದೆ ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ನಮಸ್ಕಾರ ಮಾಡಿ ಆಮೇಲೆ ವಾಲ್ಮೀಕಿಗಳಿಗೆ ನಮಸ್ಕಾರ ಮಾಡಿದ್ದಾರೆ. ಇದು ಬಹಳ ಮುಖ್ಯ. ರಾಮಾಯಣವನ್ನ 24,000 ಶ್ಲೋಕಗಳನ್ನು ಕೊಟ್ಟವರು. ಹಾಗಾಗಿ ವಾಲ್ಮೀಕೇರ್ಗೌ ಪುನೀಯಾನ್ನೋ ಮಹೀಧರ ಪದಾಶ್ರಯ ಯದ್ದುಗ್ಧಂ ಉಪಜೀವಂತಿ ಕವಯಸ್ತರಣಕಾಯಿವ. ಯದ್ದುಗ್ಧಂ ಉಪಜೀವಂತಿ ಅಂದರೆ ಇವತ್ತು ಹಸು ಹಾಲು ಕೊಟ್ಟರೆ ಬೇರೆ ಎಲ್ಲ ಪ್ರಾಣಿಗಳು ಬದುಕುತ್ತೆ. ನಾವು ಬದುಕಬೇಕಾಗಿದ್ದರೆ ಹಸುವಿನ ಹಾಲೇ ಕುಡಿಬೇಕು ಅಂತ. ನಾವು ಕುಡಿತಾ ಇರೋದೇನನ್ನು ನಮಗೂ ಗೊತ್ತಿಲ್ಲ, ಆದರೂ ನಾವು ಅಂದ್ಕೊಂಡು ಕುಡಿತಾ ಇದ್ದೀವಿ, ಹಸು ಹಾಲು ಕುಡಿತಾ ಇದ್ದೀವಿ ಅಂತ ಒಂದು ಭ್ರಾಂತಿಲೇ ಬದುಕ್ತಾ ಇದ್ದೀವಿ. ಆದರೆ ಇವರು ಅದನ್ನು ಹೇಳ್ತಾರೆ, ಇವತ್ತು ಎಲ್ಲ ಪ್ರಾಣಿಗಳು ಏನನ್ನ ಆಶ್ರಯಿಸಿಕೊಂಡು, ಅಂದರೆ ಗೋವು ಬಹಳ ಪ್ರಧಾನವಾದದ್ದು. ಗೋಕ್ಷೀರವನ್ನು ಕುಡಿಯೋದ್ರಿಂದ ನಮಗೇನು ಯಾವುದೇ ರೀತಿಯಾದ ತೊಂದರೆಯೂ ಇಲ್ಲ. ಅದನ್ನು ಆಶ್ರಯಿಸಿಕೊಂಡು ಎಲ್ಲ ಪ್ರಾಣಿಗಳು ಹೇಗೆ ಬದುಕತ್ತೆ, ಹಾಗೆ ಎಲ್ಲ ಕವಿಗಳು ವಾಲ್ಮೀಕಿ ಋಷಿಗಳನ್ನು ಆಶ್ರಯಿಸಿಕೊಂಡು ಯದ್ದುಗ್ಧಂ ಉಪಜೀವಂತಿ ಕವಯ. ಎಲ್ಲ ಕವಿಗಳು ವಾಲ್ಮೀಕಿ ಮಾತನ್ನು, ವಾಲ್ಮೀಕಿ ಋಷಿಗಳ ಮಾತು ಅಂದರೆ ಏನು, ರಾಮಾಯಣವನ್ನಿದೆ ಅದನ್ನು ಆಶ್ರಯಿಸಿಕೊಂಡು ಎಲ್ಲ ಪ್ರತಿಯೊಬ್ಬ ಕವಿಗಳು ಕೂಡ ಅದರಂತೆ ಅವರನ್ನು ಅನುಸರಿಸಿಕೊಂಡು ಬದುಕಿದ್ದಾರೆ ಅಂತ. ಅಂತಹ ವಾಲ್ಮೀಕಿಗಳಿಗೆ ಋಷಿಗಳಿಗೆ ನಮಸ್ಕಾರ ಮಾಡಿ ಆಮೇಲೆ ಭಗವಂತನ ಸೃಷ್ಟಿಯ ಬಗ್ಗೆ ತಿಳಿಸ್ಕೊಡ್ತಾರೆ. ಭಗವಂತ ಮೊದಲು ಸೃಷ್ಟಿ ಮಾಡಬೇಕು ಅಂತ ಸೃಷ್ಟಿಗೋಸ್ಕರವಾಗಿ ಸಂಕಲ್ಪ ಮಾಡ್ತಾನೆ. ಸಂಕಲ್ಪ ಮಾಡಿ ಅವನು 4 ರೂಪಗಳು, ವಾಸುದೇವ, ಪ್ರದ್ಯುಮ್ನ, ಸಂಕರ್ಷಣ, ಅನಿರುದ್ಧ ಅಂತ. ಅದರಲ್ಲಿ ಸಂಕರ್ಷಣ ಸಂಹಾರಕ್ಕೋಸ್ಕರವಾಗಿ, ಸ್ಥಿತಿಗೋಸ್ಕರ ಅನಿರುದ್ಧ, ಸೃಷ್ಟಿಗಾಗಿ ಪ್ರದ್ಯುಮ್ನ ಅಂತ. ಹೀಗೆ ವಾಸುದೇವ ರೂಪ ಮೋಕ್ಷಪ್ರದ ರೂಪ. ರಾಮಚಂದ್ರ ದೇವರು ಅವತಾರ ಮಾಡಿದಾಗ ಅದನ್ನ ಮುಂದೆ ಅದರ ಬಗ್ಗೆ ಹೇಳ್ತಾರೆ. ಏನು ಅಂದರೆ ರಾಮಚಂದ್ರ ದೇವರು ವಾಸುದೇವ ರೂಪಿ ಭಗವಂತ ರಾಮಚಂದ್ರ ದೇವರಾಗಿ ಅವತಾರ ಮಾಡಿದ. ಮತ್ತೇನು ಮತ್ತೆ ಇದರಲ್ಲೂ ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂದರೆ ಮತ್ತೆ ಬೇರೆ ಬೇರೆ ಅಂತ ತಿಳ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಸಂಕರ್ಷಣ ಅಂದರೆ ಬೇರೆ ಯಾರೋ ಇದ್ದಾರೆ, ಅನಿರುದ್ಧ ಅಂದರೆ ಭಗವಂತನದ್ದೇ 4 ರೂಪಗಳು, 2 ದೀಪಗಳಿದ್ದಾಗೆ ಅಂತ ಉದಾಹರಣೆಯನ್ನು ಕೊಡ್ತಾರೆ. ಎಲ್ಲ ದೀಪಗಳು ಒಂದೇ ಕೆಲಸ ಮಾಡುತ್ತೆ. ಈ ದೀಪ ಸುಡುತ್ತೆ, ಆ ದೀಪ ಸುಡೋಲ್ಲ, ಅದು ಇಲ್ಲವೇ ಇಲ್ಲ. ಹೇಗೋ ಹಾಗೆ ಎಲ್ಲ ಭಗವಂತನದ್ದೇ ರೂಪಗಳು, ಅದರಲ್ಲಿ ಯಾವತ್ತೂ ವ್ಯತ್ಯಾಸ ಅನ್ನೋದು ಇಲ್ಲವೇ ಇಲ್ಲ.
ಆ ಒಂದೊಂದು ರೂಪದಿಂದ ಭಗವಂತ ಒಂದೊಂದು ಕಾರ್ಯವನ್ನು ಮಾಡ್ತಾನೆ ಅಂತ ನಮಗೆ ಚಿಂತನೆಗೆ ಅನುಕೂಲ ಆಗಲಿ ಅನ್ನೋದಕ್ಕೆ ಸೃಷ್ಟಿಯನ್ನು ಭಗವಂತ ಪ್ರದ್ಯುಮ್ನ ರೂಪದಿಂದ ಮಾಡ್ತಾನೆ, ಭಗವಂತ ಅನಿರುದ್ಧ ರೂಪದಿಂದ ನಮ್ಮನ್ನೆಲ್ಲ ಕಾಪಾಡ್ತಾನೆ, ಸಂಕರ್ಷಣ ರೂಪದಿಂದ ಸಂಹಾರ ಮಾಡ್ತಾನೆ, ಮೋಕ್ಷಪ್ರದ ರೂಪ ಅದು ವಾಸುದೇವ ರೂಪ ಅಂತ ಹೀಗೊಂದು ಚಿಂತನಾ ಕ್ರಮಕ್ಕೆ ಇಟ್ಕೊಳ್ಳಿಕ್ಕೋಸ್ಕರವಾಗಿ ಅದನ್ನು ಹೇಳಿ, ಅದರಲ್ಲಿ ಮೋಕ್ಷಪ್ರದ ವಾಸುದೇವ ರೂಪ ಏನಿದೆ ಆ ವಾಸುದೇವ ರೂಪವೇ ರಾಮಚಂದ್ರ ದೇವರಾಗಿ ಬಂದದ್ದು. ಅದಕ್ಕೆ ಮಣಿಮಂಜರಿಯಲ್ಲಿ ಸಮಾಯಾತ ಯೇ ಮೋಕ್ಷ ಪದೇಚ್ಛವಃ ಅಂತ ಹೇಳಿದಾಗ ಯಾರಿಗೆ ಮೋಕ್ಷ ಬೇಕೋ ಎಲ್ಲ ಬನ್ನಿ ಅಂತ ರಾಮಚಂದ್ರ ದೇವರು ಡಂಗುರ ಹೊಡೆಸ್ತಾರೆ ಅಂತ ಹೇಳ್ತಾರೆ. ಹಾಗೆ ಹೇಳಬೇಕಾದ್ರೆ ಕರ್ಕೊಂಡು ಹೋಗ್ತಾರೆ, ಮತ್ತು ಬರೀ ಹೇಳಿದ್ದಷ್ಟೇ ಅಲ್ಲ, ಇದರಲ್ಲೂ ಅದನ್ನು ಹೇಳ್ತಾರೆ. ಕತ್ತೆಗಳು, ಕೆಲವು ಪ್ರಾಣಿಗಳು, ಹುಲ್ಲು, ತೃಣ ಮೊದಲು ಮಾಡಿಕೊಂಡು ಎಲ್ಲ ಹೋಯ್ತು ಅಂತ ನಿರ್ಣಯದಲ್ಲೂ ಹೇಳ್ತಾರೆ. ರಾಮಚಂದ್ರ ದೇವರು ಕರೆದಾಗ ಅವರಿಂದ ಹೊರಟೋದ್ರು ಅಂತ. ಹೋಗದೆ ಉಳ್ಕೊಂಡವ್ರು ಯಾರು ಅಂದ್ರೆ ನಾವು ಅವಾಗ ಹೋಗಲಿಲ್ಲ. ಯಾಕೆಂದ್ರೆ ರಾಮಚಂದ್ರ ದೇವರು ಅಷ್ಟು ಚೆನ್ನಾಗಿರೋ ರಾಜ್ಯವನ್ನು ಸೃಷ್ಟಿ ಮಾಡಿ ಕೊಟ್ಬಿಟ್ಟಿದ್ದು. ಈಗ 5 ಗ್ಯಾರಂಟಿ ನೋಡಿ ಯಾರ್ಯಾರಿಗೋ ಓಟ್ ಹಾಕಲ್ವಾ, ಹಾಗೆ ನಾವು ರಾಮಚಂದ್ರ ದೇವರು ಸೃಷ್ಟಿ ಮಾಡಿದ್ದ ರಾಜ್ಯವನ್ನು ನೋಡಿ ಇದು ಬಹಳ ಚೆನ್ನಾಗಿದೆ ಅಂತ ಇಲ್ಲೇ ಉಳಿದವರು, ಹೋದವರು ಬದುಕೊಂಡ್ರಷ್ಟೆ. ಅವಾಗ ಯಾರು ಅವ್ರು ಕರೆದಾಗ ಹೋದ್ರು, ಅದು ಡೈರೆಕ್ಟ್ ಎಂಟ್ರಿ, ಅವ್ರ ಜೊತೆಗೆ ಕರ್ಕೊಂಡು ಅಲ್ಲಿಗೆ ಮೋಕ್ಷಕ್ಕೆ ಕರ್ಕೊಂಡು ಹೋಗಿದ್ದು. ಆದ್ರಿಂದ ವಾಸುದೇವ ರೂಪದಿಂದಲೇ ಭಗವಂತ ರಾಮಚಂದ್ರ ದೇವರಾಗಿ ಅವತಾರ ಮಾಡಿದ್ದು. ಅಂತಹ ವಾಸುದೇವ ಇಲ್ಲಿ ಆ ಎರಡೆರಡು ನಾವು ದೇವರ ಪೂಜೆ ಮಾಡುವಾಗ ಆವರಣ ಪೂಜೆಯಲ್ಲಿ ಇದನ್ನು ಹೇಳ್ತೀವಿ. ವಾಸುದೇವಾಯ ನಮಃ, ಮಾಯಾಯೇ ನಮಃ, ಸಂಕರ್ಷಣಾಯ ನಮಃ, ಜಯಾಯೇ ನಮಃ, ಪ್ರದ್ಯುಮ್ನಾಯ ನಮಃ, ಕೃತ್ಯೇ ನಮಃ, ಅನಿರುದ್ಧಾಯ ನಮಃ, ಶಾಂತಿಯೇ ನಮಃ ಅಂತ ಅವರವರ ಪತಿಪತ್ನಿಯರು, ಲಕ್ಷ್ಮೀದೇವಿಯ ಒಂದು ರೂಪ, ನಾರಾಯಣನ ಒಂದು ರೂಪ ಏನು ಆವರಣ ಪೂಜೆಯಲ್ಲಿ ಚಿಂತನೆ ಮಾಡ್ತೀವಿ, ಅದಕ್ಕೆ ಅನುಗುಣವಾಗಿ ಇಲ್ಲಿ ಶ್ಲೋಕಗಳನ್ನು ರಚನೆ ಮಾಡಿಕೊಟ್ಟು ಅದರಲ್ಲಿ ಸ್ತೋತ್ರ ಮಾಡ್ತಾರೆ. 4 ರೂಪಗಳು ಭಗವಂತನದ್ದು ವಿಶೇಷವಾಗಿ ಸೃಷ್ಟಿ ಸ್ಥಿತಿ ಸಂಹಾರ ಮೋಕ್ಷಕ್ಕೋಸ್ಕರವಾಗಿ ಭಗವಂತ ಇಟ್ಟಿದ್ದಾನೆ. ಏನು ಆ ಸಂಕರ್ಷಣ ರೂಪ ಭಗವಂತನದ್ದಿದೆ, ಆ ಸಂಕರ್ಷಣ ರೂಪದಿಂದಲೇ ಭಗವಂತ ಸಂಹಾರ ಮಾಡೋದು. ರುದ್ರದೇವರ ಒಳಗಡೆ ನಿಂತುಕೊಂಡು ಆ ಕೆಲಸ ಮಾಡಿಸ್ತಾನಾದ್ದರಿಂದ ಇವತ್ತು ಜಗತ್ತಿನಲ್ಲೆಲ್ಲ ಪ್ರಸಿದ್ಧಿ ಏನು ಅಂದರೆ, ಸೃಷ್ಟಿ ಮಾಡೋನು ನಾರಾಯಣ ಬ್ರಹ್ಮದೇವರು, ಸ್ಥಿತಿ ಮಾಡೋನು ನಾರಾಯಣ, ಸಂಹಾರ ಮಾಡೋನು ರುದ್ರ ಅಂತ ಎಲ್ಲ ಕಡೆಯಲ್ಲಿ ಪ್ರಚಾರ. ಯಾಕೆ? ಸಂಕರ್ಷಣ ರೂಪದಿಂದ ಭಗವಂತ ರುದ್ರದೇವರಲ್ಲಿ ನಿಂತು ಆ ನರಸಿಂಹಾಗ್ನಿಯಲ್ಲಿ ಎಲ್ಲವನ್ನ ಪ್ರಳಯ ಮಾಡಿಸ್ತಾನೆ. ಹಾಗಾಗಿ ಅದೊಂದು ಚಿಂತನೆ ಎಲ್ಲ ಕಡೆ ಬಂದಿದೆ. ಆದರೆ ಮಾಡಿಸೋನವನು ಅಂತ ಯಾರು ನೋಡಲ್ಲ, ನೇರವಾಗಿ ರುದ್ರದೇವರೇ ಪ್ರಳಯ ಕರ್ತರು ಅಂತ ಎಲ್ಲ ಕಡೆಯಲ್ಲೂ ಅಂದುಕೊಂಡಿದ್ದಾರೆ. ಪ್ರಳಯ ಮಾಡೋದು ಯಾರು? ರುದ್ರದೇವರು ಅಂತ ಅನ್ನೋದು ಸಾಮಾನ್ಯವಾಗಿ ಬಂದಿದೆ. ಹಾಗೆ ಬರಬಾರದು ಅನ್ನೋದಕ್ಕೋಸ್ಕರವಾಗಿ ಇಲ್ಲಿ ಅದನ್ನು ಪ್ರತ್ಯೇಕವಾಗಿ ಹೇಳಿ, ಮತ್ತೆ ಇವರು ಸುಮಧ್ವ ವಿಜಯದಲ್ಲಿ ಏನು ಹೇಳಿದ್ದಾರೆ, ಪರಮಾತ್ಮನೇ ಸತತಮೇಕ ರೂಪಿಣೆ ದಶರೂಪಿಣೆ ಶತಸಹಸ್ರ ರೂಪಿಣೆ ಅಂತ 1000 ಕೋಟಿ ಕೋಟಿ ರೂಪಗಳೆಲ್ಲ ಭಗವಂತನದ್ದಿದ್ರೂ ಅದೆಲ್ಲವೂ ಅವಿಕಾರಿಣೇ ಸ್ಫುಟಂ ಅನಂತ ರೂಪಿಣೆ. ಒಂದು ರೂಪಕ್ಕೂ ಯಾವುದಕ್ಕೂ ವಿಕಾರ ಇಲ್ಲ. ಕೆಲವರು ಹೇಳೋದಿದೆ, ಕೃಷ್ಣ ರೂಪಕ್ಕೆ ಬಂದಾಗ ದೇವರಿಗೆ ಒಂಚೂರು ಶಕ್ತಿ ಕಮ್ಮಿ ಆಯಿತು, ಕೃಷ್ಣ ಸ್ವಲ್ಪ ನಮ್ಮ ಹಾಗೆ, ರಾಮ ತುಂಬ ಸ್ವಲ್ಪ ಜಾಸ್ತಿ ಶಕ್ತಿ ಇತ್ತು, ಆಮೇಲೆ ಈ ಮತ್ಸ್ಯ ಕೂರ್ಮ ಅದೆಲ್ಲ ಪ್ರಾಣಿಗಳದ್ದು, ಹಾಗಾಗಿ ಅದಕ್ಕೆಲ್ಲ ಅಷ್ಟೇನಿಲ್ಲ, ಕೃಷ್ಣ ಬಂದಾಗಂತೂ ತುಂಬಾ ಶಕ್ತಿ ಕಮ್ಮಿ ಆಗೋಗಿತ್ತು, ಅದಕ್ಕೆ ನೋಡಿ ಅವನೆಲ್ಲೂ ಯುದ್ಧ ಗಿದ್ದ ಏನೂ ಮಾಡಲ್ಲ ಅಂತ ಹೀಗೆಲ್ಲ ಹೇಳೋರಿದ್ದಾರೆ. ಅವ ಬರೀ ನೋಡಿ ರಥ ಗೀತ ಓಡಿಸ್ಕೊಂಡಿದ್ದ, ರಾಮ ಆಗಿದ್ದಾಗ ನೋಡಿ ಅಷ್ಟು ಜನರ ಜೊತೆಗೆ ಯುದ್ಧ ಮಾಡಿದ, ಕೃಷ್ಣ ಆಗಿದ್ದಾಗ ಮಾಡಲಿಲ್ಲ ಅಂತ. ಈ ಥರ ಹುಚ್ಚುಚ್ಚು ಭ್ರಾಂತಿ ಎಲ್ಲ ಬರೋರು ಇರ್ತಾರೆ, ಹುಚ್ಚಿಡಿಸ್ತಾರೆ ಅಂತ ಇವರು ಅದಕ್ಕೆ ದಶಾತ್ಮ ದ್ವಾದಶಾತ್ಮಾಸೀತ್ ಶತಂ ದಶಶತಂ ಚ ಸಹ ಏಕೋಪ್ಯನಂತಶ್ಚಿತ್ರಂ ತದ್ಯೋಗೈಶ್ವರ್ಯ ವಿಜೃಂಭಿತಂ. ಯೋಗೈಶ್ವರ್ಯ ವಿಜೃಂಭಿತಂ ಅಂತ ಅವರು ಹೇಳ್ತಾರೆ. ಯೋಗೈಶ್ವರ್ಯ ಅಂದರೆ ಆ ಭಗವಂತನ ಈ ರೂಪಗಳೆಲ್ಲ ಇದೆಯಲ್ಲ, ಇದು ಶ್ರೀಮಂತಿಗೆ ಭಗವಂತನದ್ದು. ಒಂದೇ ರೂಪದಿಂದಲೇ ಎಲ್ಲ ಕೆಲಸ ಮಾಡುವ ಸಾಮರ್ಥ್ಯ ಭಗವಂತನಿಗಿದೆ. ಆದರೆ ಅವನು ತನ್ನ ಐಶ್ವರ್ಯವನ್ನು ತೋರಿಸಿದ ರೀತಿ ನಾವೇ ಆ ಥರ ಮಾಡ್ತೀವಿ. ನಮ್ಮ ಮನೆಯಲ್ಲೇ 4 ಗಾಡಿ ಇಟ್ಕೊಂಡಿರ್ತೀವಿ ನಾವು, ಒಂದೊಂದು ಸತಿ ಆಫೀಸಿಗೆ ಒಂದೊಂದು ವಾರ ಒಂದೊಂದು ಗಾಡಿಯಲ್ಲಿ ಓಡಾಡ್ತೀವಿ. ಏನ್ರಿ ಒಂದು ಗಾಡೀಲಿ ಬಂದ್ರೆ ಆಗಲ್ವಾ, ಅದಕ್ಕೂ ಪೆಟ್ರೋಲ್ ಹಾಕ್ಸೋದು, ಇದಕ್ಕೂ ವೈಭವ ರೀ. ಇವತ್ತು ನಾನು ಸ್ಕೋಡಾಲ್ ಬಂದರೆ ನಾಳೆ ಬೆಂಜಲ್ ಯಾಕೆ ಬರಬೇಕು, ಅದಕ್ಕೂ 4 ಚಕ್ರ, ಇದಕ್ಕೂ 4 ಚಕ್ರ, ಇದಕ್ಕೂ ಪೆಟ್ರೋಲ್ ಹಾಕಬೇಕು, ಅದಕ್ಕೂ ವೈಭವ ಇದೆಯಲ್ಲ, ಇದರದನ್ನು ತೋರಿಸ್ಕೊಂಡು. ಹಾಗಿದು ಯೋಗೈಶ್ವರ್ಯ ಅಂದರೆ ಭಗವಂತನದ್ದು, ಅದು ಐಶ್ವರ್ಯ. ಎಷ್ಟಿದೆಯಪ್ಪ ರೂಪಗಳು, 100. ಚಿಂತನೆ ಮಾಡ್ಲಿಕ್ಕೆ ನಮಗೆ ಹತ್ರ ತಾಕತ್ತಿಲ್ಲ, ಅದು ಬೇರೆ ಪ್ರಶ್ನೆ. ಆದರೆ ದೇವರ ಹತ್ರ ಕೋಟಿ ಕೋಟಿ ರೂಪಗಳನ್ನು ಭಗವಂತ ತಾನು ಸ್ವೀಕಾರ ಮಾಡ್ತಾನೆ. ಅವನಲ್ಲ, ಅವನನ್ನು ಉಪಾಸನೆ ಮಾಡೋ ಮುಖ್ಯ ಪ್ರಾಣದೇವರೇ ಕೋಟಿ ಕೋಟಿ ರೂಪ ತಗೊಂಡಿರ್ತಾರೆ. ಆ ಬ್ರಹ್ಮಾಂಡವನ್ನೆಲ್ಲ ಸುತ್ತ ಕೋಟಿಗಟ್ಟಲೆ ರೂಪದಿಂದ ಆ ಬ್ರಹ್ಮಾಂಡವನ್ನು ಧಾರಣೆ ಮಾಡಿ ಮುಖ್ಯ ಪ್ರಾಣದೇವರಿದ್ದಾರೆ ಅಂತ ಹೇಳುವಾಗ, ಮುಂದೆ ತುಂಬ ಮುಂದೆ ಒಂದು ಪ್ರಸಂಗದಲ್ಲಿ ರಾವಣನಿಗೆ ಹೊಡೆಯುವಾಗಲೂ ಈ ಪ್ರಸಂಗ ಬರುತ್ತೆ.
ಸುಮ್ಮನೆ ಮುಟ್ಟಿದ್ದಕ್ಕೆ ಅವನ ಅಷ್ಟು ಬಿದ್ದ. ಇನ್ನು ಅವರು ಕೋಟಿ ಕೋಟಿ ರೂಪದ ಶಕ್ತಿಯನ್ನು ಹಾಕಿ ಹೊಡೆದಿದ್ದರೆ ರಾವಣ ಮತ್ತೆ ಹೇಳೋ ಪ್ರಸಂಗ ಇರಲಿಲ್ಲ. ಆದರೆ ಅವನು ಹೇಳ್ಬೇಕು, ಇವರು ಕೊಲ್ಲಬೇಕು ಅಂತ ಅಷ್ಟು ನಿಧಾನಕ್ಕೆ ಹೊಡೆದಿದ್ದು. ಹಾಗಾದ್ರೆ ದೇವರ ಇಷ್ಟೆಲ್ಲ ರೂಪಗಳು ಯಾಕೆ ಮತ್ಸ್ಯ, ಯಾಕೆ ಕೂರ್ಮ, ವರಾಹ, ಒಂದು ಸಾಕಿತ್ತು ನಾರಾಯಣ ಅಂತ ನಾವು ಉಪಾಸನೆ ಮಾಡ್ಕೊಂಡು ಇದ್ದು ಬಿಡ್ತಾ ಇದ್ವಿ ಅಂದರೆ ಹಾಗಲ್ಲ. ಎಲ್ರಿಗೂ ನಾರಾಯಣ ರೂಪದ ಉಪಾಸನೆ ಬರಲ್ಲ. ಕೆಲವರಿಗೆ ಕೇಳಿದ ನರಸಿಂಹದೇವರು ಅಂತಾರೆ, ಕೆಲವರು ಶ್ರೀನಿವಾಸ ಅಂತಾರೆ. ಈ ವೈಭವ ಯಾರಿಗಿದೆ? ಈ ವೈಭವ ಅದು ಭಗವಂತನಲ್ಲಿ ತಾನು ಅಂಥದ್ದೊಂದು ವೈಭವವನ್ನು ತೋರಿಸಿಕೊಂಡ. ಆದರೆ ಇಷ್ಟು ರೂಪಗಳನ್ನು ಭಗವಂತ, ಇದು ಪದೇ ಪದೇ ಇದು ಎಚ್ಚರಿಕೆ ಇದೆ. ಯಾಕೆಂದರೆ ನಾವು ಮರಿತೀವಿ, ನಮಗೆ ಅನ್ಸತ್ತೆ ಗೊತ್ತಿರೋದೇ ಏನು ಹೇಳೋದು, ಆದರೆ ನಮಗೆ ಮರವು ಬರುತ್ತೆ. ಎಷ್ಟೋ ಜನಕ್ಕೆ ಇವಾಗ ನಾವು ಶ್ರೀನಿವಾಸ ದೇವರು ನಮ್ಮ ಮನೆ ದೇವರು, ನರಸಿಂಹದೇವರು ಅದು ನಮ್ಮ ಮನೆ ದೇವರು, ಅವ್ರಿಗೆ ಏನು ವ್ಯತ್ಯಾಸ ಇಲ್ಲ. ನಾವು ಕೆಲವರು ಹೇಳ್ತಾರೆ ಶ್ರೀನಿವಾಸ ದೇವರಿಗೆ ನಾವು ಹೋಗೋದೇ ಇಲ್ಲ, ಯಾಕೆ ನಮ್ಮ ಮನೆ ದೇವರೇ ಅಲ್ಲ. ಈ ಭ್ರಾಂತಿ ಹೊರಗಡೆ ಬರಬೇಕಾದ್ರೆ ಇದು ಗೊತ್ತಾಗಬೇಕು ಅಂತ. ದೇವರ ವೈಭವದಿಂದ ಬೇರೆ ಬೇರೆ ರೂಪಗಳಿದೆಯೇ ಹೊರತು ನರಸಿಂಹನೂ ಅವನೇ, ಶ್ರೀನಿವಾಸನೂ ಅವನೇ. ಅಲ್ಲಿ ಕೋರೆ ಅಲ್ಲಿ ಬಿಟ್ಕೊಂಡು ಕೂತಿದ್ದಾನೆ, ಇಲ್ಲಿ ಸ್ವಲ್ಪ ಬಾಯೆಲ್ಲ ಮುಚ್ಚಿಕೊಂಡು ಶಾಂತವಾಗಿ ನಿಂತಿದ್ದಾನೆ ಅಷ್ಟೇ. ಆ ನರಸಿಂಹ ಶ್ರೀನಿವಾಸನನ್ನೇ ಬೇರೆ ಅಂತ ಉಪಾಸನೆ ಮಾಡಿ ಮನೆ ದೇವರು ಅಂತ ಹೇಳಿದ್ರೆ ಅವನು ಎಲ್ಲಿಂದ ಒಳ್ಳೇದು ಮಾಡ್ತಾನೆ? ನಮಗೆ ನಮ್ಮ ಕುಲದೇವರಿಗೆ ನಾವು ಹೋಗಿ ಬಂದರೂ ನಮಗೂ ಒಳ್ಳೇದಾಗಲ್ಲ. ಯಾಕೆ ಅಂದರೆ ನಾವು ದೇವರನ್ನ ಬೇರೆ ಬೇರೆ ಅಂತ ಉಪಾಸನೆ ಮಾಡಿದರೆ ಖಂಡಿತ ನಾವು ಉಪಾಸನೆ ಮಾಡ್ತೀವಿ. ನಮಗೆ ಎಚ್ಚರ ಇಲ್ಲದ ಹಾಗೆ ನಮ್ಮಲ್ಲಿ ಇಂಥದ್ದೊಂದು ಉಪಾಸನೆ ಅದು ಕಂಡೇ ಕಾಣುತ್ತೆ. ಇವತ್ತು ಎಲ್ಲ ದೊಡ್ಡ ದೊಡ್ಡವರಲ್ಲೂ ಕಾಣ್ತಾ ಇದೆ, ಅದು ಬೇರೆ ಪ್ರಶ್ನೆ. ಆದರೆ ನಮ್ಮಲ್ಲೂ ಅದು ಕಾಣುತ್ತೆ. ಅಂದರೆ ಇಲ್ಲಿರುವ ರಾಮ, ಅಲ್ಲಿರುವ ರಾಮ, ಬೇರೆ ಬೇರೆ ರಾಮ, ಅದೆಲ್ಲ ಬೇರೆ ಬೇರೆ ಅಂತ. ಈ ರಾಮಾಯಣ ಸಂದರ್ಭದಲ್ಲಿ ಉಪನ್ಯಾಸ ಮಾಡುವಾಗ ಎಲ್ಲರೂ ಹೇಳ್ತಾರೆ, ಅದೇ ನಾರಾಯಣ ಪಂಡಿತಾಚಾರ್ಯ ಶ್ಲೋಕ ಹೇಳ್ತಾರೆ, ರಾಮ ಪುರಸ್ತಾತ್ ಪರತೋಪಿ ರಾಮೋ ರಾಮ ಪರಂ ದೀಕ್ಷು ವಿದೀಕ್ಷು ರಾಮ ರಾಮೈರನಂತೈರಿತಿರಿ ವಿಶ್ವರೂಪ. ಎಲ್ಲ ಕಡೆ ರಾಮಚಂದ್ರ ದೇವರದ್ದೇ ರೂಪ. 14,000 ರೂಪಗಳನ್ನು ತಗೊಂಡು 14,000 ಜನ ಕರದೂಷಣರನ್ನು ಸಂಹಾರ ಮಾಡಿದರು. 14,000 ರಾಮದೇವರ ಪ್ರತಿಮೆ, ಮೂಲ ಪ್ರತಿಮೆ ಸಿಕ್ಕಿದ್ದರೆ ಗತಿಯೇನ ಬೇಡ. 3 ಇರೋದಕ್ಕೆ 3 ಥರ ಉಪಾಸನೆ ಮಾಡ್ತಿದ್ದಾರೆ. ಇದು ಅವ್ಯವಸ್ಥೆ, ಇದು ನಿಜವಾಗ್ಲೂ ವ್ಯವಸ್ಥೆ ಅಲ್ಲ. ನಾವೇ ದೇವರನ್ನ ಬೇರೆ ಬೇರೆ ಅಂತ ಚಿಂತನೆ ಮಾಡ್ತಾ ಇರೋದು ತಪ್ಪು ಅಂತ ಇವರು ಪ್ರತಿಯೊಬ್ಬರು ಶಾಸ್ತ್ರಕಾರರು, ಪ್ರತಿಯೊಬ್ಬರು ಗ್ರಂಥದವರು ಹೇಳ್ತಾರೆ. ಅದರ ನಾವು ಆ ಉಪಾಸನೆಯಲ್ಲೇ ಬಿದ್ದೋದ್ರೆ, ದೇವರಲ್ಲೇ ಭೇದ ಚಿಂತನೆ ಮಾಡಿದರೆ ಮುಂದೆ ಹೋಯ್ತಲ್ಲ ಕತೆ. ಪ್ರಸಂಗವಶಾತ್ ಈ ಭಾಗವತದಲ್ಲಿ ಸನಕಾದ ಋಷಿಗಳು ಶಾಪ ಕೊಡ್ತಾರೆ. ಯಾರಿಗೆ? ಜಯ ವಿಜಯರಿಗೆ. ಯಾಕೆ ಕೊಟ್ಟರು ಶಾಪ ಕೊಟ್ಟಿದ್ದು? ಒಳಗಡೆ ಬಿಡಲಿಲ್ಲ ಅಂತ. ಅದಕ್ಕೆ ಭಂಡಾರಕೇರಿ ಸ್ವಾಮಿಗಳು ಹೇಳ್ತಾರೆ, ಅದನ್ನು ಕೇಳ್ಬೇಕು, ಬಹಳ ಚೆನ್ನಾಗಿದೆ. ಒಳಗಡೆ ಬಿಡಲಿಲ್ಲ ಅಂತ ಶಾಪ ಕೊಡ್ಲಿಕ್ಕೆ ಅವ್ರು ನಮ್ಮ ಥರದವ್ರು ಒಳಗಡೆ ಎಲೆ ಹಾಕಿರ್ತಾರೆ, ನಾವು ಆಚೆ ನಿಂತಿರ್ತೀವಿ, ನಮ್ಮನ್ನೇ ಒಳಗಡೆ ಬಿಡಲಿಲ್ಲ ಅಂತ ನಾವು ಬೈಲಿಕ್ಕೆ. ಸನಕಾದಿಗಳೇ ನಮ್ಮಂಥವ್ರು, ಅವ್ರು ದೊಡ್ಡ ಋಷಿಗಳು. ಮತ್ತು ಅವ್ರು ಯಾಕೆ ಶಾಪ ಕೊಡಬೇಕಾಗಿತ್ತು ಅವನಿಗೆ? ಜಯ ವಿಜಯರಿಗೆ ಬಾಗಿಲು. ಅವನು ಒಳಗಡೆ ಇರೋ ದೇವರಿಗೆ ಇವರು ತೊಂದರೆ ಮಾಡ್ತಾರೆ ಅಂತ ಅನ್ಕೊಂಡಂತೆ. ಹಾಗಾದ್ರೆ ನೀನು ಅವನು ವಾಚ್ಮನ್ ಆಗಿರ್ಲಿಕ್ಕೂ ಲಾಯಕ್ಕಲ್ಲ, ಹೋಗಿ ಕೆಳಗಡೆ ಅಸುರ ಆಗಿ ಬಿದ್ದಿರು ಅಂತ ಅವನನ್ನು ಕಳಿಸಿದ್ದು. ಅಂದ್ರೆ ದೇವರಿಗೆ ಇವರೆಲ್ಲಿ ತೊಂದರೆ ಮಾಡೋಕ್ಕಾಗುತ್ತೆ? ಆ ಎಚ್ಚರಿಕೆನೇ ಇವನಲ್ಲಿಲ್ಲ. ಅಷ್ಟಲ್ಲದೆ ಇವನ ಒಳಗಡೆ ಇರುವ ಭಗವಂತ, ಜಯ ವಿಜಯರ ಒಳಗಡೆ ಇರುವ ಭಗವಂತ, ವೈಕುಂಠದ ಒಳಗಡೆ ಇರುವ ಭಗವಂತ ಒಬ್ಬನೇ, ಬೇರೆ ಬೇರೆ ಅಲ್ಲ. ಆದರೆ ಇವನು ಅದನ್ನ ಬೇರೆ ಬೇರೆ ಅಂತ ಚಿಂತನೆ ಮಾಡ್ತಿದ್ದಾನೆ. ಆ ಭೇದ ಚಿಂತನೆ ಮಾಡಿದ್ದಕ್ಕೆ ಅವನು ಅಸುರಾದ ಅಂತ. ಇಷ್ಟೇ ಕಾರಣಕ್ಕೆ ಅವ್ರು ಶಾಪ ಕೊಡೋದೇ ಹೊರತು ನನ್ನೇ ಒಳಗಡೆ ಬಿಡಲಿಲ್ಲ ಅಂತ ನಮ್ಮ ಹಾಗೆ ಚಿಕ್ಕ ವಿಚಾರಕ್ಕೆ ಶಾಪ ಕೊಟ್ಟಿದ್ದಲ್ಲ. ಹಾಗೆ ನಾವು ಇಲ್ಲಿ ಕೂತುಕೊಂಡು ನಮ್ಮದ್ದೇ ಆದ ಕುಲದೇವರುಗಳಿಗೋ ಅಥವಾ ನಮ್ಮದ್ದೇ ಆದ ಮಠದ ಪ್ರತಿಮೆಗಳಲ್ಲಿ ನಾವು ಕಾಣುವ ದೇವರುಗಳಿಗೂ ಬೇರೆ ಬೇರೆ ಕಡೆ ಕಾಣುವ ದೇವರುಗಳಿಗೂ ಭೇದ ಚಿಂತನೆ ಮಾಡಿದರೆ ನಾವು ಹಿರಣ್ಯಕಶಿಪುನೇ ಆಗೋದು, ಹಿರಣ್ಯಾಕ್ಷನೇ ಆಗೋದು. ನಮ್ಗೆ ಯಾರು ಕರೆದು ಮೋಕ್ಷ ಅಂತೂ ಕೊಡೋಲ್ಲ. ಅದಕ್ಕೆ ಇವರು ಪದೇ ಪದೇ ಪ್ರತಿ ಸತಿ ಪ್ರತಿ ಗ್ರಂಥವನ್ನು ರಚನೆ ಮಾಡಿದಾಗಲೂ ನಾರಾಯಣ ಪಂಡಿತಾಚಾರ್ಯರು ಈ ಮಾತನ್ನು ಸ್ಪಷ್ಟಪಡಿಸ್ತಾನೆ ಇರ್ತಾರೆ. ಯಾಕೆಂದರೆ ಮಧ್ವಾಚಾರ್ಯರು ಆ ಮಾತು ಹೇಳಿದ್ದಾರೆ, ಸರ್ವತ್ರ ಪೂರ್ಣ ಗುಣಕೋಪಿ ಬಹುಪಮೋ ಭೂತ್. ಇದು ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ಹೇಳುವಾಗ ಸರ್ವತ್ರ ಪೂರ್ಣ ಗುಣಕೋಪಿ ಬಹುಪಮೋ ಭೂತ್ ಅಂದರೆ ಎಲ್ಲ ಕಡೆಗಳಲ್ಲೂ ಒಬ್ಬನೇ ಆಗಿದ್ರೂ ಭಗವಂತ ಬೇಕಾದಷ್ಟು ತನ್ನ ಐಶ್ವರ್ಯವನ್ನು ತೋರಿಸಿಕೊಂಡ ಹಾಗೆ ಇದೆಲ್ಲವನ್ನ ಭಗವಂತ ತೋರಿಸಿದ ಅಷ್ಟೇ ಹೊರತು ಒಂದಕ್ಕೊಂದಕ್ಕೆ ಭೇದ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಅದನ್ನು ನಿರೂಪಣೆ ಮಾಡ್ತಾರೆ. ಆದ್ದರಿಂದ ಈ ಎಚ್ಚರಿಕೆ ನಮ್ಮಲ್ಲಿ ನಿರಂತರ ಇರಬೇಕು. ಯಾವ ಕಾರಣ ನಾವು ಅನ್ಕೊಳ್ತೀವಿ ಅಲ್ಲಿ ಮಾತ್ರ ನಮಗೆ ಎಚ್ಚರಿಕೆ ಇರುತ್ತೆ. ಅಂದರೆ ದಶಾವತಾರಗಳನ್ನು ನೋಡಬೇಕಾದ್ರೆ ಎಲ್ಲ ದೇವರೇ ಅಂತಿರುತ್ತೆ. ಈ ಕೆಳಗೆ ಬರುವಾಗ ಅದು ಹೊರಟೋಗುತ್ತೆ. ಆ ದೇವರು ಈ ದೇವರು ಸ್ವಲ್ಪ ಸಪರೇಟ್ ಇದೆ. ಸ್ವಯಂ ವ್ಯಕ್ತ ಕ್ಷೇತ್ರಗಳಲ್ಲೇ ಬೇರೆ, ಇಲ್ಲೇ ಬೇರೆ, ಅಲ್ಲೇ ಬೇರೆ. ಸನ್ನಿಧಾನದ ಬಗ್ಗೆ ನಾನು ಹೇಳ್ತಾ ಇಲ್ಲ. ದೇವರನ್ನ ಚಿಂತನೆ ಮಾಡುವಾಗ ಅವನು ಒಬ್ಬನೇ ಇವನು ಒಬ್ಬನೇ ಅನ್ನೋ ಎಚ್ಚರಿಕೆ ಅದು ನಮ್ಮಲ್ಲಿ ಇರಲೇಬೇಕು. ಅದಕ್ಕೋಸ್ಕರ
ಅದನ್ನು ಮೊದಲಿಗೆ ಬಹಳ ಚೆನ್ನಾಗಿ ಅದನ್ನು ಸ್ಪಷ್ಟಪಡಿಸಿ ಆಮೇಲೆ ಅವರು ಈ ಪ್ರವೇಶ ಮಾಡ್ತಾರೆ ಗ್ರಂಥದಲ್ಲಿ. ಎಲ್ಲ ದೇವರು ಎಲ್ಲರನ್ನ ಸೃಷ್ಟಿ ಮಾಡಿದ, ತತ್ವಗಳನ್ನು ಸೃಷ್ಟಿ ಮಾಡಿದ, ತತ್ವಾಭಿಮಾನಿ ದೇವತೆಗಳನ್ನು ಸೃಷ್ಟಿ ಮಾಡಿದ ಭಗವಂತ. ಇಡೀ ವೇದಗಳೆಲ್ಲ ಎಲ್ಲ ವೇದ ಮಂತ್ರಗಳು ಭಗವಂತನನ್ನು ಸ್ತೋತ್ರ ಮಾಡಿತು. ಇದೊಂದು ಅಂಶ, ಇದು ತಿಳ್ಕೊಳ್ಬೇಕು. ಏನು ಅಂದರೆ ಗಣಪತಿಯ ಮಂತ್ರ ಹೇಳಿ ಗಣಪತಿ ಪೂಜೆ ಮಾಡಬೇಕು, ಗಣಪತಿದೊಂದು ಸೂಕ್ತ ಹೇಳಿ ಎಂದಾಗ ನಾವು ಹೇಳ್ತೀವಿ ಗಣಾನ ಅಂತ್ವ ಗಣಪತಿ, ಅದರಲ್ಲೆಲ್ಲ ಗಣಾನ ಅಂತ ಗಣಪತಿ ಬರ್ತಾ ಇದೆ. ಅಥವಾ ನಿಶುಸಿ ಈದ ಗಣಪತಿ ಗಣೇಶತ್ವಾಮ ಅಂತ ವೇದ ಮಂತ್ರಗಳನ್ನು ಹೇಳಿ ನಾವು ಪೂಜೆ ಮಾಡೋದಿದೆ, ನಮ್ಮಲ್ಲಿ ಕ್ರಮ ಇದೆ. ವೇದ ಮಂತ್ರಗಳು ಒಂದೊಂದಕ್ಕೂ ಒಂದೊಂದು ವೇದ ಮಂತ್ರಗಳನ್ನು ನಾವು ಹೇಳ್ತೀವಿ. ಯಾವುದೇ ವೇದ ಮಂತ್ರಗಳು ಬೇರೆ ಬೇರೆಯಾಗಿ ಹೇಳಿದ್ರು ಎಲ್ಲ ವೇದ ಮಂತ್ರಗಳಿಂದಲೂ ಒಬ್ಬನೇ ಪ್ರತಿಪಾದ್ಯನಾದವನು ಅನ್ನೋ ಎಚ್ಚರಿಕೆಯನ್ನು ನಾವು ಶ್ರೀ ಸೂಕ್ತ ಹೇಳ್ತೀವಿ. ಆದರೆ ಅದರಿಂದಾಗಿ ಶ್ರೀ ಲಕ್ಷ್ಮೀದೇವಿಗಿಂತ ಮುಖ್ಯವಾಗಿ ಪ್ರತಿಪಾದಿತನಾದವನು ಭಗವಂತನೇ. ಆಮೇಲೆ ಲಕ್ಷ್ಮೀದೇವಿ ಹೊರತು ಶ್ರೀ ಸೂಕ್ತ ಅದೇಂಗ್ರಿ, ಅದು ಹುಡುಗಿರ್ದು ಅದು ಹೆಂಗಸರದು, ಅದೇಗ ಅವನ್ಗೆ ಹೇಳಕ್ಕಾಗುತ್ತೆ? ಎಲ್ಲ ಅದಕ್ಕೆ ಸಕಲ ವೇದ ಪ್ರತಿಪಾದ್ಯ ಅಂತ ಆದ್ಮೇಲೆ ಶ್ರೀ ಸೂಕ್ತ ಬಿಟ್ಟು ಸಕಲ ವೇದ ಆಗುತ್ತಾ? ಹಾಗಾಗೋದೇ ಇಲ್ಲ. ಅಂಬ್ರಣಿ ಸೂಕ್ತ ಅದು ಅದರಲ್ಲೇ ಸೇರ್ಬೇಕು, ಸಕಲ ವೇದದಲ್ಲೇ ಸೇರ್ಬೇಕು. ಹಾಗಾಗಿ ಎಲ್ಲ ವೇದ ಮಂತ್ರಗಳಿಂದಲೂ ಭಗವಂತನೇ ಸ್ತುತ್ಯನಾದವನು ಅಂತ. ಎಲ್ಲ ವೇದ ಮಂತ್ರಗಳು ಭಗವಂತನನ್ನ ಪ್ರಾರ್ಥನೆ ಮಾಡುತ್ತೆ. ಭಗವಂತ ತತ್ವಾಭಿಮಾನಿ ದೇವತೆಗಳನ್ನು ಸೃಷ್ಟಿ ಮಾಡ್ತಾನೆ, ಬ್ರಹ್ಮದೇವರನ್ನು ಸೃಷ್ಟಿ ಮಾಡ್ತಾನೆ. ಅವ್ರಿಗೆ ಹೇಳ್ತಾನೆ ನೀವು ಬ್ರಹ್ಮಾಂಡ ಸೃಷ್ಟಿ ಮಾಡಿ, ನಿಮಗೂ ಇರೋದಕ್ಕೆ ಮನೆ ಆಗುತ್ತೆ, ನಾನು ಇನ್ನೊಂದಿಷ್ಟು ಜನನ್ನ ಬ್ರಹ್ಮಾಂಡದ ಒಳಗಡೆ ಕಳಿಸ್ತೀನಿ ಅಂತೆಲ್ಲ ಹೇಳಿದಾಗ ಅವರಿಂದ ಬ್ರಹ್ಮಾಂಡದ ಸೃಷ್ಟಿ ಮಾಡೋಕ್ಕಾಗೋದೇ ಇಲ್ಲ. ಹೇಗೆ ಸೃಷ್ಟಿ ಮಾಡೋದು ಅಂದರೆ ಏನು ಕಥೆ, ಅದಕ್ಕೆ ಏನು ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ಈಗ ನನ್ನಂಥವನ್ನ ಕರ್ಕೊಂಡು ಹೋಗಿ ಯಾವುದಾದ್ರೂ IT ಆಫೀಸಲ್ಲಿ ಕೂಡಿಸಿ ಒಂದು ಕೋಡಿಂಗ್ ಮಾಡಪ್ಪ ಅಂದರೆ ಏನು ಮಾಡ್ಬೇಕು ನಾನು? ನನಗೇನೂ ಅರ್ಥ ಆಗಲ್ಲ. ಅವರ ಸ್ಥಿತಿ ಆ ಹಂತಕ್ಕೆ ಹೊರಟೋಯ್ತು. ಸೃಷ್ಟಿ ಮಾಡಿದರೆ ನೀವು ಬ್ರಹ್ಮಾಂಡ ಮಾಡಿ ಅಂತ ಏನು ಮಾಡಬೇಕು? ಅವರೆಲ್ಲ ಮತ್ತೆ ದೇವತೆಗಳು, ಯಾರು ಸುಮ್ಮನೆ ಅಲ್ಲ, ಮತ್ತೆ ಬ್ರಹ್ಮಾದಿ ದೇವತೆಗಳೇ. ಆದರೆ ಎಲ್ಲ ತತ್ವಾಭಿಮಾನಿ ದೇವತೆಗಳು ಬ್ರಹ್ಮಾದಿ ದೇವತೆಗಳು ಯಾರಿಂದಲೂ ಸೃಷ್ಟಿ ಮಾಡಲಿಕ್ಕೆ ಆಗದೇ ಇದ್ದಾಗ ಭಗವಂತ ಕರುಣೈವಾತ್ರ ಕಾರಣಂ, ಭಗವಂತ ಕೇವಲ ಕರುಣೆಯಿಂದ ಈ ಬ್ರಹ್ಮಾಂಡವನ್ನ ತಾನು ಸೃಷ್ಟಿ ಮಾಡ್ತಾನೆ. ಯಾಕೆ ಈ ಮಾತು ಹೇಳ್ತಾರೆ? ಪರಿಪೂರ್ಣಸ್ಯ ನಾಥಸ್ಯ ಕರುಣೈವಾತ್ರ ಕಾರಣಂ ಅಂತ ಅವ್ರು ಹೇಳ್ತಾರೆ. ಏನು ದೇವರು ಮತ್ತೆ ಈ ಬ್ರಹ್ಮಾಂಡ ಸೃಷ್ಟಿ ಮಾಡ್ದ ಅಂದ ತಕ್ಷಣ ನಮಗೇನು ಪ್ರಶ್ನೆ ಬರುತ್ತೆ? ಅವನಿಗೆ ದಿನ ಪೂಜೆ ಆಗುತ್ತೆ, ನೈವೇದ್ಯ ಆಗುತ್ತೆ, ದೇವಸ್ಥಾನ ಕಟ್ತಾರೆ, ಪಂಚಾಮೃತ ಮಾಡ್ತಾರೆ, ಆಸೆಗೋಸ್ಕರ ದೇವರು ಬ್ರಹ್ಮಾಂಡ ಸೃಷ್ಟಿ ಮಾಡಿಕೊಂಡ ಅಂತ. ಅದಕ್ಕೆ ಅವರಿಲ್ಲಿ ಪರಿಪೂರ್ಣಸ್ಯ ನಾಥಸ್ಯ ಕರುಣೈವಾತ್ರ ಕಾರಣ, ಕರುಣೆಯಿಂದ ಭಗವಂತ ಸೃಷ್ಟಿ ಮಾಡಿದ್ದೇ ಹೊರತು ಅವನಿಗೆ ಯಾವುದೇ ಅವಶ್ಯಕತೆ ಇಲ್ಲ, ಅವನಿಗೇನೂ ಆಗಬೇಕಾಗಿಲ್ಲ. ಇಷ್ಟು ದೊಡ್ಡ ಬ್ರಹ್ಮಾಂಡ ಸೃಷ್ಟಿ ಮಾಡಿ ಕರುಣೆಗೋಸ್ಕರ ಭಗವಂತ ಈ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದ್ದಾನೆ. ಆಮೇಲೆ ಆ ಬ್ರಹ್ಮಾಂಡದ ಒಳಗಡೆ ಈ ಬ್ರಹ್ಮಾದಿ ದೇವತೆಗಳು ಸನಕಾದಿಗಳನ್ನೆಲ್ಲ ಭಗವಂತ ಸೃಷ್ಟಿ ಮಾಡಿ ಕೊನೆಗೆ ಮರೀಚಿ, ಸೂರ್ಯನ ಸೃಷ್ಟಿ, ವೈವಸ್ವತ ಮನ್ವಂತರದ ಮನುವಿನ ಸೃಷ್ಟಿಯನ್ನು ಹೇಳಿ ಆ ಸೂರ್ಯವಂಶದಲ್ಲಿ ದಶರಥ ಬಂದ ಅಂತ. ಇಡೀ ಸೂರ್ಯವಂಶದಲ್ಲಿ ಇನ್ನೂ ದೊಡ್ಡ ದೊಡ್ಡ ರಾಜರೆಲ್ಲ ಇದ್ದಾರೆ. ಇಕ್ಷ್ವಾಕು, ಸತ್ಯ ಹರಿಶ್ಚಂದ್ರ ಮೊದಲಾದ ದೊಡ್ಡ ದೊಡ್ಡ ರಾಜರೆಲ್ಲ ಇದ್ದಾರೆ. ಆದರೆ ಅವರ ಮಧ್ಯದಲ್ಲಿ ದಶರಥನನ್ನ ಹಾರಾಣಾಮಿವ ಶುಭ್ರಾಣಾಂ ಭೂಪಾನಾಂ, ದೊಡ್ಡ ಮುತ್ತಿನ ಹಾರದ ಮಧ್ಯದಲ್ಲಿ ಒಳ್ಳೆ ವಜ್ರದ ಪದಕ ಇದ್ದಾಗೆ ದಶರಥ ಇದ್ದ. ಯಾಕೆ ಅಂದರೆ ಅವನು ರಾಮಚಂದ್ರ ದೇವರನ್ನೇ ಮಗನನ್ನಾಗಿ ಪಡ್ಕೊಂಡಂತಹ ಮಹಾನುಭಾವ ಅಂತ. ಆ ದಶರಥ ಈ ಸೂರ್ಯವಂಶದಲ್ಲಿ ಹುಟ್ಟಿ ಬಂದ ಅಂತ ಆ ದಶರಥನ ಉತ್ಪತ್ತಿಯನ್ನ ತಿಳಿಸಿಕೊಟ್ಟು ಆ ದಶರಥನ ರಾಜ್ಯಭಾರ ಚೆನ್ನಾಗಿ, ದಶರಥ ಅವನಿದ್ದಾಗಲೂ ಅವನಿಗೆ ಯಾವುದೇ ಯೋಚನೆ ಇರಲಿಲ್ಲ, ಚೆನ್ನಾಗಿ ರಾಜ್ಯಭಾರ ಮಾಡ್ತಾ ಇದ್ದ. ಅವನು ಸುಮಂತ್ರ ಅವನ ಮಂತ್ರಿ, ಇವರು ನೇರವಾಗಿ ಕಥೆನೇ ಪ್ರವೇಶ ಮಾಡಿ ಹೇಳ್ತಾ ಹೋಗ್ತಾರೆ. ಸುಮಂತ್ರ ಇವರಿಗೆ ಮಂತ್ರಿಯಾಗಿದ್ದ. ಸುಮಂತ್ರ ಮಂತ್ರಿ ಅಂತ ಹೆಸರಿಗೆ, ದಶರಥ ಸುಮಂತ್ರ ಇಬ್ಬರು ಅಣ್ಣ ತಮ್ಮಂದ್ರಿದ್ದಾಗಿದ್ದರು. ನಾನು ಮಂತ್ರಿ ಅಂತ ಯಾವತ್ತೂ ದಶರಥ ನೋಡಿದ್ದೇ ಇಲ್ಲ. ಏನೇ ಇದ್ರೂ ಸುಮಂತ್ರನ ಗೊತ್ತಿತ್ತು. ಅಷ್ಟು ಚೆನ್ನಾಗಿ ಸುಮಂತ್ರ ದಶರಥನ ಜೊತೆಗೆ ಇದ್ದಂತಹ ವ್ಯಕ್ತಿ. ಆವಾಗ ದಶರಥ ಹೇಳ್ತಾನೆ, ಈ ಥರ ನಾನೊಂದು ಅಶ್ವಮೇಧ ಯಾಗ ಮಾಡಬೇಕು. ನಾವೆಲ್ಲರೂ ಏನು ಅನ್ಕೊಂಡಿದೀವಿ, ಪುತ್ರಕಾಮೇಷ್ಟಿ ಯಾಗ ಮಾಡ್ತಾನೆ ದಶರಥ ಅಂತ. ದಶರಥ ಪುತ್ರಕಾಮೇಷ್ಟಿ ಯಾಗ ಮಾಡೋದಲ್ಲ, ದಶರಥ ಮಾಡೋದು ಅಶ್ವಮೇಧ ಯಾಗ. ಅಶ್ವಮೇಧ ಯಾಗ ಮಾಡಬೇಕು ಅಂತ ದಶರಥ ಸಂಕಲ್ಪ ಮಾಡ್ತಾನೆ. ಅದಕ್ಕೆ ಸುಮಂತ್ರನಿಗೆ ಹೇಳಿ ಪ್ರತಿಯೊಬ್ಬ ರಾಜರುಗಳನ್ನು, ಎಲ್ಲ ಋಷಿಗಳನ್ನು, ಎಲ್ಲರೂ ಬರಬೇಕು ಆ ಯಾಗಕ್ಕೆ, ಪ್ರತಿಯೊಬ್ಬರು ಬರಬೇಕು, ಯಾರು ಬಿಡಬಾರದು, ಎಲ್ರಿಗೂ ಹೇಳಿಕೆ ಕೊಡು ಅಂಥೇಳಿ ಸುಮಂತ್ರನಿಗೆ ಹೇಳಿ ಆ ವಸಿಷ್ಠರನ್ನು ಮೊದಲು ಮಾಡಿಕೊಂಡು, ಯಾಕೆಂದ್ರೆ ಅವರ ಕುಲದ ಪುರೋಹಿತರು, ಸೂರ್ಯವಂಶಕ್ಕೇನೆ ವಸಿಷ್ಠರು ಪುರೋಹಿತರು.
ಆ ವಸಿಷ್ಠರನ್ನು ಮೊದಲು ಮಾಡಿಕೊಂಡು ಎಲ್ಲ ಋಷಿಗಳನ್ನು ಎಲ್ಲ ರಾಜರುಗಳನ್ನು ಅವನು ಅಶ್ವಮೇಧ ಯಾಗವನ್ನು ಸಂಕಲ್ಪ ಮಾಡಿ ಒಳ್ಳೆಯ ಉತ್ತಮವಾದ ಸಂತಾನ ಪಡ್ಕೊಳ್ಬೇಕು ಅನ್ನೋದೇ ಅವನ ಅಪೇಕ್ಷೆ. ಅದಕ್ಕಿಂತ ಮುಖ್ಯವಾಗಿ ಭಗವಂತ ಪ್ರೀತನಾಗಬೇಕು ಅಂತ ತಾನೊಂದು ಯಾಗ ಮಾಡ್ತಾನೆ. ಇಲ್ಲಿ ನಾವು ಸುಮಧ್ವಿಜಯ ಪಾರಾಯಣ ಮಾಡುವಾಗ ಹೇಳ್ತೀವಿ ಆನಂದಾಂಕೆ ಪ್ರಥಮ ಸರ್ಗ ಆನಂದಾಂಕೆ ದಿತಿ. ಆ ಥರ ಇದರಲ್ಲಿ ಸಂಗ್ರಹ ರಾಮಾಯಣದಲ್ಲಿ ಇದನ್ನು ರಾಮಾಂಕ ಅಂತ ಮಾಡಿದ್ದಾರೆ. ರಾಮಾಂಕ ಅಂದರೆ ಪ್ರತಿ ಸರ್ಗದ ಕೊನೆಯ ಶ್ಲೋಕದಲ್ಲೂ ರಾಮ ಅನ್ನುವ ಶಬ್ದ ಬರುತ್ತೆ. ಆ ರೀತಿಯಲ್ಲಿ ಶ್ಲೋಕವನ್ನು ರಚನೆ ಮಾಡಿ ಇದರಲ್ಲೂ ಅದನ್ನು ಹೇಳ್ತಾರೆ ಅವರು. ಅನಮದನಭಿಮಾನೋ ಭಕ್ತಿ ಭಾರೇಣ ಭೂಯೋ ಹೃದಯ ಜಗದಭಿರಾಮಂ ವಾಸುದೇವಂ ದಧಾನಃ. ಜಗದ ಅಭಿರಾಮಂ, ರಾಮ ರಾಮ ಅನ್ನುವ ಶಬ್ದ ಪ್ರತಿ ಸರ್ಗದ ಕೊನೆಯಲ್ಲೂ ಬರುತ್ತೆ. ಆದ್ದರಿಂದ ಈ ಸಂಗ್ರಹ ರಾಮಾಯಣ ಪಾರಾಯಣ ಮಾಡುವಾಗ ಪ್ರತಿ ಸರ್ಗದ ಕೊನೆಯಲ್ಲಿ ಇತಿ ರಾಮಾಂಕೆ ಪ್ರಥಮ ಸರ್ಗ ಇತಿ ರಾಮಾಂಕೆ ದ್ವಿತೀಯ ಸರ್ಗ ಅಂತ ಆ ರಾಮ ಶಬ್ದ ಕೊನೆಯಲ್ಲಿ ಬರೋ ಹಾಗೆ ಅದನ್ನು ವ್ಯವಸ್ಥೆ ಮಾಡಿ ತ್ರಿವಿಕ್ರಮ ಪಂಡಿತಾಚಾರ್ಯ ಅದನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಮುಂದೆ ದಶರಥ ಅವನ ಯಜ್ಞದ ಸಿದ್ಧತೆ ಎಲ್ಲ ಮಾಡ್ತಾನೆ. ಅದನ್ನು ಮುಂದಿನ ಇದರಲ್ಲಿ ನೋಡೋಣ.